16th ಕ್ವಶನ್ ನೋಡ್ತಾ ಹೋಗಿ. ಇದು ಲಾಸ್ಟ್ ಒಂದ್ ಕಡೆ ಬಂದಿತ್ತಲ್ವಾ, ಅದೇ ತರ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ಅಲ್ಲಿ ನಿಮಗೆ ಎರಡು ಟರ್ಮ್ಸ್ ಕೊಟ್ಟಿದ್ದು, ಥರ್ಡ್ ಟರ್ಮು ಸೆವೆಂತ್ ಟರ್ಮ್ ಈ ತರ ಹೇಳ್ತಿದ್ದ. ಬಟ್ ಇಲ್ಲಿ ಒಂದು ಟರ್ಮ್ ಹೇಳಿದ್ದಾನೆ, ಇನ್ನೊಂದ್ ಕಡೆ ಏನ್ ಮಾಡಿದ್ದಾನೆ ಅಂದ್ರೆ ಟೂ ಟರ್ಮ್ಸ್ ನಡುವೆ ಒಂದು ರಿಲೇಷನ್ ಹೇಳಿದ್ದಾನೆ. ಆ ತರದ ರಿಲೇಷನ್ ಆಲ್ರೆಡಿ ನಮಗೆ ಒಂದ್ ಕಡೆ ಬಂದಿದೆ, ಎಕ್ಸೀಡ್ಸ್ ಅಂತ ಹೇಳಿದ್ನಲ್ವಾ ಆ ತರದ್ದು. ಸೊ ಇಲ್ಲಿ ನೋಡಿ ಏನ್ ಹೇಳಿದ್ದಾನೆ ಅಂದ್ರೆ ಫಸ್ಟ್ ಡಿಟರ್ಮೈನ್ ದ ಎಪಿ ಅಂತ ಹೇಳಿದ್ದಾನೆ. ಹೌದಾ, ಡಿಟರ್ಮೈನ್ ದ ಎಪಿ. ಸೊ ಡಿಟರ್ಮೈನ್ ದ ಎಪಿ ಅಂದ್ರೆ ನಾವೇನ್ ಮಾಡ್ಬೇಕು, ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಂತಾಗಿದೆ. ಎ ಅಂದ್ರೆ ಜಸ್ಟ್ ಅವ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಿಲ್ಲ. ಸೊ ಎನ್ ವ್ಯಾಲ್ಯೂ ಆಗಲಿ, ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ ಪರ್ಟಿಕ್ಯುಲರ್ಲಿ ಹೇಳ್ತಿಲ್ಲ, ಡಿಟರ್ಮೈನ್ ದ ಎಪಿ ಅಂತ ಹೇಳ್ತಾರೆ. ಹೌದಾ, ಸೊ ಡಿಟರ್ಮೈನ್ ದ ಎಪಿ ಅಂದ್ರೆ ಈಗ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೀಬೇಕು ಅಂದ್ರೆ ಏನ್ ಬೇಕು, ಎ ಮತ್ತೆ ಡಿ ಬೇಕಾಗುತ್ತೆ. ಹೌದಲ್ವಾ, ಅಂದ್ರೆ ಎ ಮತ್ತೆ ಡಿ ಫೈಂಡ್ ಔಟ್ ಮಾಡಿ ಅಂತಾನೆ ಮೀನಿಂಗ್. ಅರ್ಥ ಆಗ್ತಿದೆಯಲ್ವಾ, ಎ ಮತ್ತೆ ಡಿ ಫೈಂಡ್ ಔಟ್ ಮಾಡ್ಬೇಕು ಈಗ. ಸೊ ಬಟ್ ನಮಗೆ ಏನ್ ಹಿಂಟ್ ಕೊಟ್ಟಿದ್ದಾನೆ ನೋಡೋಣ. ಅಲ್ಲಿ ಏನ್ ಹೇಳಿದ್ದಾನೆ, ಥರ್ಡ್ ಟರ್ಮ್ 16 ಅಂತ ಹೇಳ್ತಿದ್ದಾನೆ. ಓಕೆ, ಸೊ ನೋಡಿದ ತಕ್ಷಣ ನೀವು ಕಂಪ್ಲೀಟ್ ಆಗಿ ಬರ್ಕೋಬೇಕು. G1 ಥರ್ಡ್ ಟರ್ಮ್ 16 ಅಲ್ವಾ, A3 16 ಆಗುತ್ತೆ. ಹೌದಾ, ಇದು ಒಂದು ಡೇಟಾ. ಇನ್ನೊಂದು ಡೇಟಾ ಇದೆ, ಅದು ನೆಕ್ಸ್ಟ್ ಲೈನ್ ಅಲ್ಲಿ ತಗೊಳ್ತೀನಿ ನಾನು, ಯಾಕಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಲೈನ್ ಅಲ್ಲಿ ತಗೊಳ್ತೀನಿ ನೋಡಿ. ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ದ ಫಿಫ್ತ್ ಟರ್ಮ್ ಬೈ 12. ಇದರಲ್ಲಿ ಬಂದಿದೆ ಆಲ್ರೆಡಿ. ಓಕೆನಾ, ಆಲ್ಸೋ ಸೆವೆಂತ್ ಟರ್ಮ್, ಓಕೆ, ಸೆವೆಂತ್ ಟರ್ಮ್ ಎಕ್ಸೀಡ್ಸ್ ಫಿಫ್ತ್ ಟರ್ಮ್ ಅಂತ ಹೇಳಿದೆ. ಅಂದ್ರೆ ಫಿಫ್ತ್ ಟರ್ಮ್ ನ ಎಕ್ಸೀಡ್ ಮಾಡ್ತಾ ಇದೆ, ಅಂದ್ರೆ ಫಿಫ್ತ್ ಟರ್ಮ್ ಇಂದ ತುಂಬಾ ಮುಂದೆ ಇದೆ, ವ್ಯಾಲ್ಯೂ ಬಂದಿದೆ. ಎಷ್ಟು ಮುಂದೆ ಇದೆ ಅಂದ್ರೆ ಬೈ 12 ಅಂತ ಹೇಳಿದ್ದಾರೆ. ಹೌದಾ, ಅಂದ್ರೆ ಫಿಫ್ತ್ ಟರ್ಮ್ ಗೆ 12 ನ ಅಡಿಷನ್ ಮಾಡಿದ್ರೆ ಸೆವೆಂತ್ ಟರ್ಮ್ ಬರುತ್ತೆ ಅಂತ ನೀವು ಸೆಂಟೆನ್ಸ್ ಬರೀತೀನಿ, ಬರ್ದಾದ್ಮೇಲೆ ಬರೀತೀನಿ ಅಂದ್ರೆ ಇನ್ನು ಪ್ರಾಪರ್ ಆನ್ಸರ್ ಆಗುತ್ತೆ. ಇಲ್ಲೂ ಅಷ್ಟೇ, given third term is 16, A3 is equal to 16. ಇಲ್ಲಿ ನೆಕ್ಸ್ಟ್ ಆಲ್ಸೋ ಅಂತ ಬರ್ಬಿಟ್ಟು given seventh term exceeds the fifth term by 12. ಸೆಂಟೆನ್ಸ್ ಬರ್ದಾದ್ಮೇಲೆ ಕೂಡ ಬರೀಬೇಕು. ಸೊ ನೀವು ಬರೆಯಲ್ಲ, ಅವಾಯ್ಡ್ ಮಾಡ್ತೀರಾ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಓಕೆ, ಬರೆಯೋವಾಗಿದ್ರೆ ಬರೀಬೇಕು. ಈಗ ನೋಡಿ, ಇದರಿಂದ ನಮಗೆ ಏನು ಯೂಸ್ ಆಗಲ್ಲ, ಡೈರೆಕ್ಟ್ ಆಗಿ ಯೂಸ್ ಆಗುತ್ತೆ. ಓಕೆ, ಸೊ ಯಾಕೆಂದ್ರೆ A3 is equal to 16 ಅಂದ್ರೆ ನಾವೇನು ತಗೋಬಹುದು, A plus 2D is equal to 16. ಅದರಿಂದ ನಾವೇನು ಫೈಂಡ್ ಔಟ್ ಮಾಡಕ್ ಆಗೋದಿಲ್ಲ. ಲಾಸ್ಟ್ ಅಲ್ಲಿ ತಗೊಳ್ಳುವ ಮುಂದೆ ಆಗ್ತದೆ ಸ್ವಲ್ಪ ಪೂರ್ವದ ಈ ಕಡೆ ಪೂರ್ವ ಆಗಿಲ್ಲ ಇದಪ್ಪ ಬೈಲ್ವ. ಸೊ ಇದರಿಂದ ಡೈರೆಕ್ಟ್ ಆಗಿ ಏನು ಯೂಸ್ ಆಗಲ್ಲ. A plus 2D is equal to 16 ತಗೊಳ್ತೀನಿ, ಅದು ನೀವೇನು ಸಾಲ್ವ್ ಮಾಡಕ್ ಬರಲ್ಲ. A ಮತ್ತೆ D ಎರಡು ಅನ್ನೌನ್ಸ್ ಇದೆ. ಒನ್ ಈಕ್ವೇಷನ್ ಅಲ್ಲಿ 2 ಅನ್ನೌನ್ಸ್ ಇದ್ರೆ ಸಾಲ್ವ್ ಮಾಡಕ್ ಬರೋದಿಲ್ಲ. ಒನ್ ಈಕ್ವೇಷನ್ ಅಲ್ಲಿ 1 ಅನ್ನೌನ್ ಇದೆ, ಅದೇ ಈಕ್ವೇಷನ್ ಸಾಲ್ವ್ ಮಾಡೋದ್ರಿಂದ ಅನ್ನೌನ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲಿ 2 ಅನ್ನೌನ್ಸ್ ಬರೋದಿಲ್ಲ, ಅದಕ್ಕೆ ಇದನ್ನೇ ಹೆಲ್ಪ್ ತಗೋಬೇಕು. ಇಲ್ಲಿ ನಿಮಗೆ ಒಂದು ಅನ್ನೌನ್ ರಿಮೂವ್ ಆಗ್ಬಿಡುತ್ತೆ ಈಸಿಯಾಗಿ. ಈ ತರದ್ದು ನಿಮಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. A plus 60, yes, A plus 60, A5 means what? A plus 4D plus 12. Okay, ಈ ಸ್ಟೆಪ್ ಅಲ್ಲಿ ಸೊ ಈ ಈಕ್ವೇಷನ್ ಅಲ್ಲಿ ನೋಡಿ, ಇಲ್ಲಿ ನಿಮಗೆ A ರಿಮೂವ್ ಆಗ್ತದೆ, ಹೌದಲ್ವಾ? A ಮತ್ತೆ A ಕ್ಯಾನ್ಸಲ್ ಆಗ್ತದೆ, ಒನ್ ವೇರಿಯಬಲ್ ಎಲಿಮಿನೇಟ್ ಆಗುತ್ತೆ, D ಮಾತ್ರ ರಿಮೈನ್. ಇಲ್ಲಿ ತನಕ D ಸಿಕ್ಬಿಡುತ್ತೆ.
ಡಿ ಫೈಂಡ್ ಔಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಈ ರಿಲೇಷನ್ ಇಂದ ಮತ್ತೆ ಏನು ಹೆಲ್ಪ್ ಆಗಲ್ಲ, ಹೌದಾ? ಅಂದ್ರೆ ಇಲ್ಲಿ ನೀವು ಡಿ ಪುಟ್ ಮಾಡಿದ್ರೆ ಮತ್ತೆ ಎ ಸಿಗೋದಿಲ್ಲ ನಮಗೆ, ಹಾಗಾಗಿ ಇದ್ರೆ ಹೆಲ್ಪ್ ತಗೋಬೇಕು, ಅದಕ್ಕೆ ಅಂತ ಇದನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 6d 4d is equal to 12 ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇದನ್ನ ಆಪರೇಟ್ ಮಾಡ್ತೀವಿ. 6d 4d ಅಂದ್ರೆ 2d ಆಗುತ್ತೆ, which is equal to 12, and then next step ಅಲ್ಲಿ d ವ್ಯಾಲ್ಯೂ ಸಿಗುತ್ತೆ ನಿಮಗೆ, which is equal to 6 ಆಗುತ್ತೆ. ಓಕೆ, ಸೊ d is equal to 6 ನ ಪುಟ್ ಮಾಡಿ. ಓಕೆ, ಇದನ್ನ ಬೇಕಾದ್ರೆ ನೀವು 1 ಅಂತ ಪುಟ್ ಮಾಡ್ಕೊಂಡಿರಿ, ಇಲ್ಲಿ ಹೇಳಬೇಕಾಗುತ್ತಲ್ಲ ರೆಫರೆನ್ಸ್ ಬೇಕಾಗುತ್ತೆ. ಸೊ put d is equal to 6 in 1. put d is equal to 6 in 1. 1 ಅಲ್ಲಿ ಪುಟ್ ಮಾಡ್ತೀನಿ. ಈಕ್ವೇಷನ್ ಅನ್ನು ನಾನು ಡೈರೆಕ್ಟ್ ಆಗಿ ಈ ತರ ಬರ್ಕೊಂಡ್ಬಿಡ್ತೀನಿ. ಇಲ್ಲ a plus 2b is equal to 16. ಥರ್ಡ್ ಟರ್ಮ್ ಅಂದ್ರೆ a plus 2b, ಫೋರ್ತ್ ಟರ್ಮ್ ಅಂದ್ರೆ a plus 3. ಸೊ ಇಲ್ಲಿ d ವ್ಯಾಲ್ಯೂ ಪುಟ್ ಮಾಡಿ a plus 2 into d ಆಗುತ್ತೆ. 2 into 6 ಅಂದ್ರೆ 12 ಆಗುತ್ತೆ. So 12 is equal to 16. Then a is equal to 16 minus 12 ಆಗುತ್ತೆ. 16 minus 12 ಅಂದ್ರೆ you will get 4. Okay, a is equal to 4 and then b is equal to 3. So ಇಷ್ಟೇ ಅಲ್ವಾ ಬೇಕಾಗಿರೋದು ನಮಗೆ. a ಮತ್ತೆ d ಫೈಂಡ್ ಔಟ್ ಮಾಡಬೇಕಂತ ಹೇಳಿ a ಮತ್ತೆ d ಫೈಂಡ್ ಔಟ್ ಮಾಡಿದ್ರಾ? So therefore required a b ಈಗ ನೀವು ಡೈರೆಕ್ಟ್ ಆಗಿ ಬರೆಯಬಹುದು. required ab. So first term 4, then plus common difference ಅಂದ್ರೆ 10, plus common difference ಅಂದ್ರೆ 16, plus 16 ಅಂದ್ರೆ 22. So this is the required. Mistake. ಸೆವೆಂಟೀನ್ತ್ ಒನ್ ಅನ್ನ ಎಕ್ಸಾಮ್ ಅಲ್ಲಿ ಆಲ್ರೆಡಿ ಅಪಿಯರ್ ಆಗಿದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೀವು ಇದೊಂದು ಕ್ವಶನ್ ಗೆ ಮಾತ್ರ ನೀವು an is equal to a plus n minus 1 into d ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಕ್ವಶನ್ ಗೆ ಹೋಗೋಕ್ಕಿಂತ ಮೊದಲೇ ಒಂದು ನೋಟ್ ಹೇಳ್ತೇನೆ ನಿಮಗೆ, ಆ ನೋಟ್ ಬರ್ಕೊಳ್ಬೇಕು. ಸೊ ಇದು ನಿಮಗೆ ಈ ತರಹದ ಪ್ರಾಬ್ಲಮ್ ಕೇಳಿದಾಗ ಈ ಫಾರ್ಮುಲಾನ ಯೂಸ್ ಮಾಡೋದ್ರಿಂದ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನೋಡ್ಬೇಕು, let a and d be the common first term and common difference of negative. ಒಂದು arithmetic progression ಇದೆ, first term a ಇದೆ, common difference d ಇದೆ. Okay, then the nth term from the last, is given by nth term from the last is given by capital AN is equal to n minus of n minus 1 into d. So ಇನ್ನೊಂದು ಹೊಸ ಟರ್ಮ್ ಯೂಸ್ ಮಾಡಿದೆ, ಬಟ್ ಅದು ಹೇಳಿದ್ವಿ ನೋಡಿ ನಾನು ನಿಮಗೆ. ಸೊ ವೇರ್ n is equal to last term. ಸೊ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಈ ತರದ ಒಂದು ಕ್ವಶನ್ ಇದೆ, ಸಾಲ್ವ್ ಮಾಡಿದ್ದಾರೆ, ಆ ಮೆಥಡ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಸೊ ಅದು ಸುಮ್ಮನೆ ಡಿಫಿಕಲ್ಟ್ ಆಗುತ್ತೆ, ನಿಮಗೆ ಅದು ಅರ್ಥನೂ ಆಗಲ್ಲ. ಸೊ ಟೈಮ್ ಬೇಕು ನಿಮಗೆ ಅರ್ಥ ಮಾಡ್ಕೋಬೇಕಂದ್ರೆ, ಮತ್ತೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಬೆಸ್ಟ್ ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. So ಈಗ 17th question. Now write down 17th. So look at the question. Find the 20th term from the last of the AB 3, 8, 13 and so on up to 253.
ಸೊ ಈ ಕ್ವಶನ್ ಬರ್ದಾದ್ಮೇಲೆ ಈ ಕಡೆ ನೋಡ್ತಾ ಹೋಗಿ ಫಾರ್ಮುಲಾ ಒಂದು ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ ಈ ತರ ಕ್ವಶನ್ ಕೇಳಿದಾಗ ನಿಮಗೆ ನಾವು ಇದುವರೆಗೂ ಫಾರ್ಮುಲಾ ಏನಿದೆಯಲ್ವಾ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಟಿ, ಅದರಲ್ಲಿ ನಾವು nth ಟರ್ಮ್ ಅಂತ ತಗೊಂಡ್ರೆ ಸ್ಟಾರ್ಟಿಂಗ್ ಇಂದ nth ಟರ್ಮ್. ಈಗ ಥರ್ಡ್ ಟರ್ಮ್ ಫೋರ್ತ್ ಟರ್ಮ್ ಅಂತ ಹೇಳ್ತೀನಲ್ವಾ, ಸ್ಟಾರ್ಟಿಂಗ್ ಇಂದ, ಅರ್ಥ ಆಯ್ತಲ್ವಾ? ಸೊ ಇದು ಥರ್ಡ್ ಟರ್ಮ್, ಸ್ಟಾರ್ಟಿಂಗ್ ಇಂದ ಥರ್ಡ್ ಟರ್ಮ್. ಈಗ ಇಲ್ಲಿ ರಿವರ್ಸ್ ಮಾಡಿದ್ದಾನೆ, ಲಾಸ್ಟ್ ಇಂದ ಬರ್ಬೇಕಂತ ಹೇಳ್ತಾನೆ. ಲಾಸ್ಟ್ ಇಂದ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಆ ತರ ಹೋಗ್ಬೇಕು. ಈ ಕಡೆ ಹೇಳ್ತಾ ಹೋಗಿ ಬರೀಬೇಡಿ. ಸೊ ಲಾಸ್ಟ್ ಇಂದ ತಗೊಳ್ತಾ ಹೋಗ್ಬೇಕು, ಅರ್ಥ ಆಯ್ತಲ್ವಾ? ಸೊ ಈಗ ಇದು ಫಸ್ಟ್ ಟರ್ಮ್ ನನಗೆ ಈ ತರ ಪ್ರಾಬ್ಲಮ್ ಕೊಟ್ಟಾಗ ನೆನ್ಪಿಟ್ಕೊಳ್ಳಿ, ಫೈಂಡ್ ದಿಸ್ ನಂಬರ್ ಆಫ್ ಟರ್ಮ್ ಫ್ರಮ್ ದ ಲಾಸ್ಟ್ ಅಂತ ಕೇಳ್ತಾರೆ. ಯಾವುದೋ ಒಂದು ಟರ್ಮ್ ಲಾಸ್ಟ್ ಇಂದ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಿಮಗೆ ಯೂಶುವಲಿ ಲಾಸ್ಟ್ ಟರ್ಮ್ 100% ಕೊಟ್ಟೇ ಇರ್ತಾನೆ, ಅರ್ಥ ಆಯ್ತಲ್ವಾ? ಅಂಡ್ ಸೋ ಆನ್ ಅಂತ ಕೊಡೋದಿಲ್ಲ, ಲಾಸ್ಟ್ ಟರ್ಮ್ 100% ಇಲ್ಲಿ ಕೊಡ್ಲೇಬೇಕು. ಈ ತರ ಪ್ರಾಬ್ಲಮ್ ಕೊಟ್ಟಾಗ ಲಾಸ್ಟ್ ಟರ್ಮ್ ಇಲ್ಲಿ ಕೊಟ್ಟಿದ್ದಾನೆ. ಈಗ ನೀವೇನ್ ಮಾಡಬೇಕು, ಇದು ಫಸ್ಟ್ ಟರ್ಮ್ ಅಂತ ತಗೊಳ್ಳಿ. ಸೊ ಇದರ ಪ್ರೀವಿಯಸ್ ಒಂದು ಟರ್ಮ್ ಇದೆಯಲ್ವಾ, ಅದು ಸೆಕೆಂಡ್ ಟರ್ಮ್, ಅರ್ಥ ಆಯ್ತಲ್ವಾ? ಅದರ ಪ್ರೀವಿಯಸ್ ಒಂದು ಟರ್ಮ್ ಇದೆಯಲ್ವಾ, ಅದು ಥರ್ಡ್ ಟರ್ಮ್ ಅಂಡ್ ಸೋ ಆನ್. ಈಗ ಇದು ಲಾಸ್ಟ್ ಟರ್ಮ್ ಆಗುತ್ತೆ, ಅರ್ಥ ಆಯ್ತಲ್ವಾ? ಈಗ ಅವನು ಕೇಳಿರೋದು ಲಾಸ್ಟ್ ಇಂದ ಎಷ್ಟೇ ಟರ್ಮ್ ಕೇಳಿದ್ದಾನೆ ನಮಗೆ, 20th ಟರ್ಮ್ ಕೇಳಿದ್ದಾನೆ, ಲಾಸ್ಟ್ ಇಂದ 20th ಟರ್ಮ್. ಈ ತರ ಪ್ರಾಬ್ಲಮ್ ಬಂದಾಗ ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ ಇದು. ನೊಟೇಷನ್ ಚೇಂಜ್ ಮಾಡಿದ್ದೀನಿ, ಕ್ಯಾಪಿಟಲ್ ಎ ಅಂತ ಮಾಡಿ. ಅಂಡ್ ದೆನ್ ಇಲ್ಲಿ ಡಿ ಅಂತ ಹೇಳಿದಿನಲ್ವಾ, ಇದು ಗಿವನ್ ಎಪಿ ಯ ಕಾಮನ್ ಡಿಫರೆನ್ಸ್ ಇದು. ಮತ್ತೆ ನೀವು ಅದನ್ನ ರಿವರ್ಸ್ ಬರ್ಕೊಳ್ಳೋಕೆಲ್ಲ ಹೋಗ್ಬೇಡಿ, ಮಾಡ್ಬೋದು ಅದನ್ನ ರಿವರ್ಸ್ ಬರ್ಕೊಂಡು ಎಪಿ ನ, ಆಗ ನೀವು ನಾರ್ಮಲ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ನೀವು ಸ್ಟಾರ್ಟಿಂಗ್ ಇಂದ 20th ಟರ್ಮ್ ಏನು ಅಂತ ಫೈಂಡ್ ಔಟ್ ಮಾಡಿದ್ರೆ ಅವಾಗಲೂ ಆನ್ಸರ್ ಬರುತ್ತೆ, ಹಾಗೂ ಮಾಡಬಹುದು. ಇಲ್ಲ ನಾನು ಹೇಳಿರೋ ವೇನಾದ್ರೂ ಮಾಡಿ, ಟೂ ವೇಸ್ ಅಲ್ಲಿ ಯಾವ ತರ ಮಾಡಬಹುದು. ಹಾಗೆ ಇಲ್ಲಿ ಅದಕ್ಕೆ ಫಸ್ಟ್ ಟರ್ಮ್ 3 ಆಗುತ್ತೆ, ಅದು ನಾಟ್ ನೆಸೆಸರಿ, ಯಾಕಂದ್ರೆ ನನ್ನ ಫಾರ್ಮುಲಾದಲ್ಲಿ ಅದು ಇಲ್ವೇ ಇಲ್ಲ. ಕಾಮನ್ ಡಿಫರೆನ್ಸ್ ಬೇಕಾಗುತ್ತೆ, ಅದಕ್ಕೆ ಕಾಮನ್ ಡಿಫರೆನ್ಸ್ ತಗೊಳ್ಳಿ. ಲಾಸ್ಟ್ ಟರ್ಮ್ ಇದೇ ಎಪಿ ಯ ಲಾಸ್ಟ್ ಟರ್ಮ್ ತಗೋಬೇಕು, ಅರ್ಥ ಆಯ್ತಾ? ಬಟ್ ಇಲ್ಲಿ ಪ್ಲಸ್ ಇತ್ತಲ್ವಾ, ಇನ್ಸ್ಟೆಡ್ ಆಫ್ ಮೈನಸ್ ಆಗಿದೆ ಅಷ್ಟೇ, ಅರ್ಥ ಆಯ್ತಲ್ವಾ? ಇದೊಂದು ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ n ಅಂದ್ರೆ ಅವನಿಗೆ ಹೇಳಿದ್ದಾರೆ ಲಾಸ್ಟ್ ಇಂದ 20th ಟರ್ಮ್ ಹೇಳಿದಾನ, ಅದೇ n ವ್ಯಾಲ್ಯೂ ಆಗುತ್ತೆ. ಸಿಂಪ್ಲಿಫೈ ಮಾಡಿ ಸಿಗೋ ಅಂತ ಟರ್ಮ್ ಏನ್ ಬರುತ್ತಲ್ವಾ, ಅದು ಫಸ್ಟ್ ಇಂದ 20th ಟರ್ಮ್ ಆಗಲ್ಲ, ಲಾಸ್ಟ್ ಇಂದ 20th ಟರ್ಮ್ ಆಗುತ್ತೆ. ಗೊತ್ತಾಯ್ತಲ್ವಾ ಏನು ಅಂತ? ಓಕೆ ನೋಡಿ, ಅದೇ ಎಪಿ ಗೆ ನೀವೇನ್ ಮಾಡ್ಕೋಬೇಕು, ಎಲ್ ವ್ಯಾಲ್ಯೂ ಏನಿದೆ ಲಾಸ್ಟ್ ಟರ್ಮ್, ಡಿ ವ್ಯಾಲ್ಯೂ ಏನಿದೆ ನೋಡ್ಕೊಳ್ಳಿ. n ಅವನು ಕೊಟ್ಟಿರ್ತಾನೆ, ಫಾರ್ಮುಲಾ ಯೂಸ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಏನ್ ಬರುತ್ತೆ ನೋಡೋಣ. ಸೊ ಇಲ್ಲಿ ನಾನು ಎ ಏನು ಅಂತ ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೋಕೆ ಹೋಗಲ್ಲ, ಅದು ನನಗೆ ನೆಸೆಸಿಟಿ ಇಲ್ಲ, ಹಾಗಾಗಿ. ಸೊ ಇಲ್ಲಿ ಡಿ ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ತೀನಿ. ಡಿ ಈಕ್ವಲ್ ಎಷ್ಟು ಬರುತ್ತೆ ನಿಮಗೆ, 8 ಮೈನಸ್ 3 ಮಾಡ್ತೀರಾ 5 ಆಗುತ್ತೆ. ಅಂಡ್ ದೆನ್ ಎಲ್ ಇಸ್ ಈಕ್ವಲ್ ಟು 253 ಆಗುತ್ತೆ. ಅಂಡ್ ದೆನ್ ನಮಗೆ ಕ್ಯಾಪಿಟಲ್ ಎ 20 ಕೇಳ್ತಾನೆ, ಹೌದಲ್ವಾ? ಕ್ಯಾಪಿಟಲ್ ಎ 20, ಅಥವಾ ನೀವು ಒಂದು ಇದರಲ್ಲಿ ಬೇಕಾದ್ರೆ ಬರೀಬಹುದು. ನೆಕ್ಸ್ಟ್ ಟೈಮ್ ಲೆಟ್ ಕ್ಯಾಪಿಟಲ್ ಎ 20 with the 20th term from last. Then A20 is equal to ಆ ಫಾರ್ಮುಲಾ ಬೇಕಾದ್ರೆ ಒನ್ ಟೈಮ್ ಬರ್ಕೊಳ್ಳಿ, ಬೇಕು ಅಂದ್ರೆ. ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಬರೆಯಬಹುದು. ಓಕೆ, ಅಥವಾ ಬರ್ಕೊಳ್ಳಿ. ಕ್ಯಾಪಿಟಲ್ A is equal to ಆ ಫಾರ್ಮುಲಾ ತಗೊಳ್ಳಿ, L minus of n minus 1 into A 20 ಬೇಕೀಗ ನಮಗೆ. ಲಾಸ್ಟ್ ಟರ್ಮ್ ಏನಿದೆ 253 ಇದೆ, ಮೈನಸ್ n ಅಂದ್ರೆ 20 minus 1 into d ಅಂದ್ರೆ 5. ಓಕೆ, ಸಿಂಪ್ಲಿಫೈ ಮಾಡಿ ನಿಮಗೆ 20 ಇಂದ ಟರ್ಮ್ ಏನು ಗೊತ್ತಾಗುತ್ತೆ, 253 and then minus ಆಗೈತಿ, 20 minus 1 ಅಂದ್ರೆ 19 ಆಗುತ್ತೆ. 95 95.
ಓಕೆ ಸೊ ಸಬ್ಟ್ರಾಕ್ಷನ್ ಮಾಡಿ a20 is equal to 253 ಅಲ್ಲಿ 95 ನ ಸಬ್ಟ್ರಾಕ್ಷನ್ ಮಾಡಿ 8 ಬರುತ್ತೆ and ಇಲ್ಲಿ 14 ಇರುತ್ತೆ 14 900 5 ಆಗುತ್ತೆ 158 ಬರುತ್ತೆ. ಸಿಮಿಲರ್ ಕ್ವೆಶ್ಚನ್ ನಿಮಗೆ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ದಾನೆ. ಎಕ್ಸಾಂಪಲ್ 8 ಅಲ್ಲಿ ಇದೇ ತರದ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾನೆ. ಫೈಂಡ್ ದ 11th ಟರ್ಮ್ ಫ್ರಮ್ ದ ಲಾಸ್ಟ್ ಅಂದ್ರೆ ಟುವರ್ಡ್ಸ್ ದ ಫಸ್ಟ್ ಟರ್ಮ್ ಅಂದ್ರೆ ಕೊನೆಯಿಂದ ಲಾಸ್ಟ್ ಇಂದ ಫಸ್ಟ್ ಟರ್ಮ್ ಕಡೆ ಮೂವ್ ಆಗಿ ಅಂತ ಹೇಳಿದ್ದಾನೆ ಅಷ್ಟೇ ಬ್ರಾಕೆಟ್ ಅಲ್ಲಿ ಅದೇನಿಲ್ಲ. ಆಫ್ ದಿ AP 10 7 4 and so on up to -62 ಅಂತ ಹೇಳಿದ್ದಾನೆ. ನೋಡಿ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾನೆ. ಓಕೆ ಇಲ್ಲಿ 11th ಟರ್ಮ್ ಅಂದ್ರೆ ಕ್ಯಾಪಿಟಲ್ A11 ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಅವನು ಯೂಸ್ ಮಾಡಿರುವಂತ ಪ್ರೊಸೀಜರ್ ಸ್ವಲ್ಪ ಡಿಫರೆಂಟ್ ಇದೆ, ಅದನ್ನ ನೀವು ಫಾಲೋ ಮಾಡಕ್ ಹೋಗಬೇಡಿ. ನಾನು ಹೇಳಿದ್ದೇನಲ್ವಾ ಇದನ್ನೇ ಫಾಲೋ ಮಾಡಿ, ಸಿಂಪಲ್ ಇದೆ. ಈ ಕ್ವೆಶ್ಚನ್ ನೀವು ಪ್ರಾಕ್ಟೀಸ್ ಮಾಡಬಹುದು. ಇದೇ ಫಾರ್ಮುಲಾ ಹಾಕಿ ನಿಮಗೆ ಆನ್ಸರ್ ಸಿಂಪಲ್. ಕ್ಲಿಯರ್ ಆಯ್ತಲ್ವಾ? ಏನೋ ಡೌಟ್ಸ್ ಇದೆಯಾ ಅದರಲ್ಲಿ? ಲಾಸ್ಟ್ ಇಂದ ಇಷ್ಟೇ ಟರ್ಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತೇನೆ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ತಗೊಳ್ಳಿ. ಕ್ವೆಶ್ಚನ್ ನಂಬರ್ 8. Question number 18 is the sum of the 4th and 8th terms of an AP is 24 ಅಂತ ಹೇಳಿದ್ದಾರೆ. And the sum of the 6th and 10th term is 44. ಇದೆರಡನ್ನು ಕೂಡ ನೀವು ಮ್ಯಾಥಮೆಟಿಕಲಿ ಬರ್ಕೊಂಡ್ರೆ 2 ಈಕ್ವೇಷನ್ಸ್ ಸಿಗುತ್ತೆ ನಿಮಗೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್ ತರ ಸಿಗುತ್ತೆ. A ಮತ್ತೆ D ಅಲ್ಲಿ ಇರುತ್ತೆ ವೇರಿಯೇಬಲ್ಸ್. ಸೇಮ್ ಥಿಂಗ್ ಒಂದ್ಸಲ ಮಾಡಿದ್ವಿ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ, ಎಲಿಮಿನೇಷನ್ ಮಾಡಿದ್ವಿ. ಎನ ಎಲಿಮಿನೇಟ್ ಆಗುತ್ತೆ 1 - 2 ಮಾಡ್ಕೊಂಡಿದ್ವಿ. ಅದೇ ತರ ಮಾಡ್ತೀವಿ ಇದು ಕೂಡ. ಎ ವ್ಯಾಲ್ಯೂಸ್ ಕೊಡಿ, ಡಿ ವ್ಯಾಲ್ಯೂ ಸಿಗುತ್ತೆ ಎಲಿಮಿನೇಟ್ ಆದ್ಮೇಲೆ ಒಂದು ವೇರಿಯೇಬಲ್. ಆಫ್ಟರ್ ದಟ್ ಎ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಎ ಏನು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾನೆ ಅವನು, ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಆಫ್ ದಿ ಎ. ಫೈಂಡ್ ಔಟ್ ಮಾಡ್ಬೋದು. ಎ ಮತ್ತೆ ಡಿ ಫೈಂಡ್ ಔಟ್ ಮಾಡಿದ್ರೆ ಫಸ್ಟ್ 3 ಟರ್ಮ್ಸ್ ಏನು ಬರುತ್ತೆ ಅಂತ ನಾವು ಕೇಳ್ತೀವಿ. ಓಕೆ ಸೊ ನಾವು ರೈಟ್ ಆನ್ ದ ಸೊಲ್ಯೂಷನ್. ಫಸ್ಟ್ ಗಿವನ್ ಡೇಟಾನ ಮ್ಯಾಥಮೆಟಿಕಲಿ ತಗೊಂಡ್ರೆ ಈ ತರ ಬರುತ್ತೆ. ಸೊ ಫಸ್ಟ್ ಒನ್ ಏನಿದೆ ಅಂದ್ರೆ ಫೋರ್ತ್ ಟರ್ಮ್ ಸಮ್ ಆಫ್ ಹೇಳಿದಾನೆ. ಸಮ್ ಆಫ್ ಫೋರ್ತ್ ಟರ್ಮ್ ಅಂಡ್ 8th ಟರ್ಮ್ ಇಸ್ 24. ಏನಂತ ತಗೋಬಹುದು ನಾವೀಗ ಇದನ್ನ? A4 ಪ್ಲಸ್ A8 is equal to 24. So A4 plus A8 is equal to ಎಷ್ಟು? 24. ಓಕೆ ಅದೇ ತರ ಇನ್ನೂ ಒಂದು ರಿಲೇಶನ್ ಹೇಳಿದಾನೆ ಮತ್ತೆ. ಓಕೆ ಅದರಿಂದ ಒಂದು ಈಕ್ವೇಷನ್ ಸಿಗುತ್ತೆ ನಮಗೆ, ಒನ್ ಮೋರ್ ಈಕ್ವೇಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಇಂದ ಸೆಕೆಂಡ್ ಸೆಂಟೆನ್ಸ್ ಇಸ್ ಲೈಕ್ ದಿಸ್. ಏನ್ ಹೇಳಿದಾನೆ? 6th ಟರ್ಮ್ ಅಂಡ್ 10th ಟರ್ಮ್ ನ ಸಮ್ ಮಾಡ್ಕೋಬೇಕು. 6th ಟರ್ಮ್ ಅಂಡ್ 10th ಟರ್ಮ್ ಸಮ್ ಮಾಡಿದ್ರೆ ಯು ವಿಲ್ ಗೆಟ್ ವಾಟ್? 44 ಅಂತ ಹೇಳಿ. ಓಕೆ ಸೊ ಇದರಿಂದ ಹೇಗೆ ಸಿಗುತ್ತೆ ಅಂದ್ರೆ ಏನಿಲ್ಲ, ಸಿಂಪಲ್. ನಾವು ಸುಮಾರು ಕಡೆ ಯೂಸ್ ಮಾಡಿದ್ವಿ. A4 ಅಂದ ತಕ್ಷಣ ಏನ್ ಮಾಡಬೇಕು? ಇದನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ A plus 3D. ಓಕೆ ಎಲ್ಲಾ ಕಡೆ ಇದೆ ಅಪ್ಲೈ ಆಗುತ್ತೆ. A plus 7D is equal to 24 and then here also A plus 7D plus A plus 9D is equal to A plus 5. So next ಇಲ್ಲಿ a plus a ಇಲ್ಲಿ ಅಡಿಷನ್ ಆಗ್ತಾ ಇದೆ, 2a ಬರುತ್ತೆ. 2a plus d ನು ಅಡಿಷನ್ ಆಗುತ್ತೆ, 3d plus 7d ಅಂತ ಇದು tan d ಆಗುತ್ತೆ, which is equal to 24 ಆಗುತ್ತೆ. ಓಕೆ ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ಏನಾಗುತ್ತೆ ಅಂದ್ರೆ
ಇಲ್ಲೂ ಯೂಶುವಲಿ a plus a ಆಗುತ್ತೆ, ಅದು 2a ಆಗುತ್ತೆ. ಬಟ್ ಇಲ್ಲಿ d ಕೋಎಫಿಷಿಯಂಟ್ ಬೇರೆ ಬೇರೆ ಬರುತ್ತಲ್ವಾ, ಹಾಗಾಗಿ 5d plus 9d ಆಗುತ್ತೆ, ಅಂದ್ರೆ 14d ಆಗುತ್ತೆ. ಓಕೆ, 14d which is equal to 44. ಸೊ ನೀವು ಇದೇ ಟೂ ಈಕ್ವೇಷನ್ಸ್ ನ ಬೇಕಾದ್ರೆ 1 and 2 ಅಂತ ಇಲ್ಲೇ ಹೇಳ್ಬಿಟ್ಟು ಎಲಿಮಿನೇಟ್ ಮಾಡ್ಕೋಬಹುದು, ಬರುತ್ತೆ. ಬಟ್ ಇನ್ನೊಂದ್ ಸ್ವಲ್ಪ ಸಿಂಪಲ್ ಮಾಡ್ಬೋದು. ಇದನ್ನ ಹೇಗೆ ಮಾಡ್ಬೋದು ಅಂದ್ರೆ ಡಿವೈಡ್ ಬೈ 2 ಮಾಡ್ಬಿಡ್ತೀನಿ. ಎರಡು ಈಕ್ವೇಷನ್ಸ್ ಮೆನ್ಷನ್ ಮಾಡೋದು ಬೇಡ, ಅಂಡರ್ಸ್ಟುಡ್, ಅದು ಗೊತ್ತಾಗುತ್ತೆ. ಡಿವೈಡ್ ಬೈ 2 ಮಾಡ್ಕೊಬಿಡಿ. ಇದು ಕಂಪ್ಲೀಟ್ ಡಿವೈಡ್ ಬೈ 2, ಇದು ಕಂಪ್ಲೀಟ್ ಡಿವೈಡ್ ಬೈ 2. ರೈಟ್ ಸೈಡ್ ಅನ್ನು 12 ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಡಿವೈಡ್ ಬೈ 2 ಇರುತ್ತಲ್ವಾ, ಅದನ್ನ ಈ ಟರ್ಮಿಗೆ ಸೆಪರೇಟ್ ಸ್ಪ್ಲಿಟ್ ಮಾಡಿದ್ರೆ ಇಲ್ಲಿ 2 ಬೈ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 ಬೈ 2 ಆಗುತ್ತಲ್ವಾ, ಅದು 5 ಆಗುತ್ತೆ. ಅಲ್ಲೂ ಸೇಮ್ ಅದೇ ತರ ಮಾಡ್ಬಿಡೋದು, ಡಿವೈಡ್ ಆಗುತ್ತೆ ಫಸ್ಟ್ ಮಾಡ್ತೀನಿ. ಇಲ್ಲ ಅಂದ್ರೆ ಇಲ್ಲಿಂದನೇ ನೀವೇನ್ ಮಾಡ್ಬೋದು, 1 and 2 ಅಂತ ನೇಮ್ ಪುಟ್ ಮಾಡಿ ನೆಕ್ಸ್ಟ್ ಎಲಿಮಿನೇಟ್ ಮಾಡ್ಬೋದು. ಈಗ ಡಿವೈಡ್ ಬೈ 2 ಮಾಡ್ಕೊಂಡ್ರೆ ನೋಡಿ a plus 5b is equal to 12 ಆಗುತ್ತೆ. ಅಂಡ್ ಸೆಕೆಂಡ್ ಈಕ್ವೇಷನ್ ಇಲ್ಲೇನಾಗುತ್ತೆ, a plus 7d ಆಗುತ್ತೆ, which is equal to ಇಲ್ಲಿ 22 ಆಗುತ್ತೆ. ಸೊ ಈಗ ನೀವು ಇದನ್ನ 2 ಅಂತ ಪುಟ್ ಮಾಡಿ, ಇದನ್ನ 1 ಅಂತ ಪುಟ್ ಮಾಡಿ, 1 minus 2 ಮಾಡಿ. 1 minus 2 gives 1 minus 2 gives 1 by 1 ತಗೋಬೇಕು ಈಕ್ವೇಷನ್. ಈಕ್ವೇಷನ್ ನಂಬರ್ 1 ಇದೆಯಲ್ವಾ, ಅದು ಫಸ್ಟ್ ತಗೊಳ್ತೀನಿ. a plus 5d is equal to 12. ಅಥವಾ 2 minus 1 ಮಾಡ್ತೀವಿ ಅಂದ್ರೂ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ, ಅದು ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ ನಿಮಗೆ. a plus 7d is equal to 22. ಸೊ ಸಬ್ಟ್ರಾಕ್ಷನ್ ಮಾಡಬೇಕು, ಹಾಗಾಗಿ ಇಲ್ಲಿ ಸೈನ್ ಚೇಂಜ್ ಮಾಡ್ಕೊಡ್ತೀನಿ. ಸೊ ಎಲ್ಲ ಟರ್ಮ್ಸ್ ಇಗೂ ಸೈನ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ a ಮತ್ತೆ ಮೈನಸ್ a ಕ್ಯಾನ್ಸಲ್ ಆಗುತ್ತೆ. ಓಕೆ, d ಮಾತ್ರ ರಿಮೈನಿಂಗ್. ಆಪರೇಟ್ ಮಾಡಬೇಕು ಇದನ್ನ. ಪ್ಲಸ್ 5 ಮೈನಸ್ 7 ಇದೆ, ಇದು ಮೈನಸ್ 2 ಆಗುತ್ತೆ, ಮೈನಸ್ 2d. ರೈಟ್ ಸೈಡ್ ಬಂದ್ರೆ ಮೈನಸ್ 22 ಪ್ಲಸ್ 12 ಇದೆ, ಸೊ ಎಷ್ಟಾಗುತ್ತೆ, ಇದು ಮೈನಸ್ 10 ಆಗುತ್ತೆ. ಮೈನಸ್ ಮೈನಸ್ ಎಲಿಮಿನೇಟ್ ಆಗುತ್ತೆ. ನೀವು ಅದೇ ಇದನ್ನ 2 minus 1 ಮಾಡಿದ್ರೆ ಇದರ ಮೈನಸ್ ಬರ್ತಿರ್ಲಿಲ್ಲ, 2d is equal to 10 ಬರುತ್ತೆ. ಮಾಡಬಹುದು, ಅದನ್ನು ಮಾಡಿ ಬೇಕಾದ್ರೆ, ಇಲ್ಲ 1 minus ಹೀಗೆ ಮಾಡಿ ಸೈನ್ ಕರೆಕ್ಟ್ ಆಗಿ ಬರ್ಕೋಬೇಕು. ಸೊ ನೆಕ್ಸ್ಟ್ ಈಗ d is equal to ಏನಾಗುತ್ತೆ, 5 ಆಗುತ್ತೆ. ಓಕೆ, ಸೊ d ವ್ಯಾಲ್ಯೂ ಸಿಕ್ತಲ್ವಾ, ಅಂಡ್ a ವ್ಯಾಲ್ಯೂ 1 ಬೇಕು. d ಅಷ್ಟೇ ಸಿಕ್ಕರೆ ಈಗ 3 ಟರ್ಮ್ಸ್ ಬರೆಯೋಕ್ಕಾಗುತ್ತಾ, ಬರೋದಿಲ್ಲ. ಫಸ್ಟ್ ಟರ್ಮ್ ಏನು ಅಂತ ಗೊತ್ತಾಗಬೇಕು. d ಅಷ್ಟೇ ಇದ್ರೆ ಬರೀಲಿಕ್ಕೆ ಆಗೋದಿಲ್ಲ. ಸೊ ನನಗೆ ಈಗ a ಕೂಡ ಬೇಕು. ಸೊ a ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಐದರ್ 1 or 2 ಇಲ್ಲಿ ಏನ್ ಮಾಡಿ d ವ್ಯಾಲ್ಯೂ ನ ಪುಟ್ ಮಾಡಿ. ಓಕೆ, ಪುಟ್ d is equal to 5 in equation number 1 ಅಂತ ತಗೊಳ್ತೀನಿ ನಾನು. ಸೊ ಏನಾಗುತ್ತೆ ಆಗ a plus 5d ಅಂತ ಇದೆ ಅಲ್ವಾ, d is equal to 5 ಇರೋದ್ರಿಂದ 5 into 5 25 ಆಗುತ್ತೆ, which is equal to 1 ಆಗುತ್ತೆ. ಓಕೆ, therefore a is equal to 12 minus 25 ಆಗುತ್ತೆ. a is equal to ಎಷ್ಟು ಬರುತ್ತೆ ನಿಮಗೆ, minus 13 ಆಗುತ್ತೆ. ಅಂದ್ರೆ ಫಸ್ಟ್ ಟರ್ಮ್ minus 13. ಓಕೆ, ಸೊ ಈಗ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. Therefore first three terms of AB are A1. Okay, first term A1. First term ಏನಿದೆ, A itself first term. Okay, ಮತ್ತೆ ಏನು ಕಂಟ್ರೋಲ್ ಮಾಡೋದಿಲ್ಲ, minus 13 ಆಗುತ್ತೆ. ಹೌದಾ, ನೆಕ್ಸ್ಟ್ A2 ಬೇಕು ಅಂದ್ರೆ A plus B ಆಗುತ್ತೆ. ಅಂದ್ರೆ ಕಾಮನ್ ಡಿಫರೆನ್ಸ್ ನ ಆಡ್ ಮಾಡ್ಕೋಬೇಕು. minus 13 plus 5 ಆಗುತ್ತೆ. minus 13 plus 5 ಎಷ್ಟಾಗುತ್ತೆ, minus 8. ಡೈರೆಕ್ಟ್ ಆಗಿ ಬರ್ತಿದ್ದೀನಿ, ನೀವು ಬೇಕಾದ್ರೆ ಒಂದು ಸ್ಟೆಪ್ ಅಲ್ಲಿ ಬರ್ಕೊಂಡು. ಸೊ ನೆಕ್ಸ್ಟ್ A3 is equal to A plus 2D. ಓಕೆ, ಅಂದ್ರೆ A ಅಂದ್ರೆ minus 13, 2 into D ಅಂದ್ರೆ 10 ಆಗುತ್ತೆ. 2 into 5 ಆಗಿ 10 ಆಗುತ್ತೆ. ಅಂದ್ರೆ minus 13 plus 10 ಅಂತ ಆಗುತ್ತೆ. minus 13 plus 10 ಅಂದ್ರೆ minus 8 ಅಥವಾ minus 8 ಗೆ D ಆಡ್ ಮಾಡ್ಕೊಳ್ಳಿ. minus 8 plus 5 ಹಾಗೆ ಮಾಡಿದ್ರು minus 3 ಅಂತ.
19th and 20 ನಿಮಗೆ ಒಂದು ಡೈಲಿ ಲೈಫ್ ಸಿಚುಯೇಷನ್ ಗೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಆ ಸಿಚುಯೇಷನ್ ನಿಮಗೆ ಆಟೋಮೆಟಿಕ್ ಪ್ರೋಗ್ರೆಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಅದಾದ್ಮೇಲೆ ನಿಮಗೆ ಅಲ್ಲಿ ಯಾವುದೋ ಏಕಂಚಿತ ಕೇಳಿದ್ದಾನೆ ಫೈಂಡ್ ಔಟ್ ಮಾಡೋಕ್ಕೆ. ಆ ಏಕಂಚಿತ ಏನಾಗಿರುತ್ತೆ ಕ್ವೆಶ್ಚನ್ ನಂಬರ್ 19 ನೋಡು. ಕಂಪ್ಲೀಟ್ ಆಯ್ತು. ಕ್ವೆಶ್ಚನ್ ನಂಬರ್ 19 ನೋಡ್ತಾ ಹೋಗಿ. Subbarao started work in 1995. Okay, 1995 ವರ್ಕ್ ನ ಸ್ಟಾರ್ಟ್ ಮಾಡಿದ್ದಾನೆ at an annual salary of rupees 5000. annual salary ಗೊತ್ತಾಯ್ತಲ್ವಾ, ಅಂದ್ರೆ ಇಯರ್ಲಿ, ಮಂತ್ಲಿ ಅಲ್ಲ, ಇದು ಆನ್ಯುವಲ್ ಸ್ಯಾಲರಿ. 1995 ಅಲ್ಲಿ ಜಾಯ್ನ್ ಆಗಿದ್ದಾನೆ. ಆ ಇಯರ್ 1995 ಅಲ್ಲಿ ಸ್ಯಾಲರಿ ತಗೊಂಡಿದ್ದಾನೆ. ಅದೇ ಫಸ್ಟ್ ಇಯರ್ 5000 rupees ಇತ್ತು ಸ್ಯಾಲರಿ. and received an increment of rupees 200 each year. ಅಂದ್ರೆ ಇಯರ್ಲಿ ಏನ್ ಮಾಡಿದ್ದಾರೆ, ಇನ್ಕ್ರಿಮೆಂಟ್ ಕೊಡ್ತಾ ಹೋಗಿದ್ದಾರೆ. ಸೊ 200 rupees 1 year ಗೆ 200 rupees ಇನ್ಕ್ರಿಮೆಂಟ್ ಅಥವಾ ಹೈಕ್ ಎರಡು ಹೇಳ್ತಾರೆ. each year, in which year did his income reach rupees 7000. ಅಂದ್ರೆ ಯಾವ ಇಯರ್ ಅಲ್ಲಿ ಅವನ ಇನ್ಕಮ್ 7000 ಆಗುತ್ತೆ. ಅಂದ್ರೆ 1 ಇಯರ್ ಗೆ, ಟೋಟಲ್ ಕೇಳ್ತಿಲ್ಲ, ಸಮ್ ಕೇಳ್ತಿಲ್ಲ, ಯಾವ ಇಯರ್ ಅಲ್ಲಿ ಅವನು 7000 rupees ಸ್ಯಾಲರಿ ತಗೊಳ್ತಾನೆ ಅಂತ ಕೇಳಿ. ಇದು ನಿಮಗೆ ಯೂಶಲಿ ಗೊತ್ತಾಗುತ್ತೆ. ಈಗ 1995 ಅಲ್ಲಿ 5000 ತಗೊಂಡಿದ್ದಾರೆ, 1996 ಅಲ್ಲಿ ಅವರಿಗೆ 200 ಪ್ಲಸ್ ಮಾಡ್ತಾರೆ, ಇನ್ಕ್ರಿಮೆಂಟ್ ಮಾಡ್ತಾರೆ. ಆಗ ಆ ಇಯರ್ ಅಲ್ಲಿ ಅವನಿಗೆ ಸ್ಯಾಲರಿ ಸಿಗುತ್ತೆ 5200 ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ 200 ಹೈಕ್ ಮಾಡ್ತಾರೆ ಅವನಿಗೆ. ಆಗ 1997 ಅಲ್ಲಿ ಅವನು 5400 ತಗೊಳ್ತಾನೆ. ಹೌದಾ? 98 ಅಲ್ಲಿ 5600 ತಗೊಳ್ತಾನೆ. ಈಗ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಕಾಮನ್ ಡಿಫರೆನ್ಸ್ ಗೊತ್ತಾಗುತ್ತೆ ಎಷ್ಟು, ಅದೇ ಹೈಕ್ ಮಾಡ್ತಿದಾರಲ್ಲ, ಅದೇ ಕಾಮನ್ ಡಿಫರೆನ್ಸ್. ಫಸ್ಟ್ ಟರ್ಮ್ ಅಂದ್ರೆ 1995 ಅಲ್ಲಿ ಸ್ಯಾಲರಿ ತಗೊಂಡಿದ್ದಾರಲ್ವಾ, ಆ ಸ್ಯಾಲರಿ ಎಷ್ಟು, ಅದೇ ಫಸ್ಟ್ ಟರ್ಮ್ 5000 ಆಯ್ತು. ಅಂದ್ರೆ ಯಾವುದೋ ಒಂದು ಇಯರ್ ಅಲ್ಲಿ ಡೆಫಿನೆಟ್ಲಿ ಅವನು 7000 rupees ಸ್ಯಾಲರಿಗೆ ರೀಚ್ ಆಗ್ತಾನೆ. ಅಂದ್ರೆ ಮುಂದೆ ಎಲ್ಲೋ ಬರುತ್ತೆ. ಆ ಟರ್ಮ್ ಎಷ್ಟನೇ ಟರ್ಮ್ ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಿಮಗೆ ಏನ್ ಗೊತ್ತಾಗುತ್ತೆ, ಅವನು ಯಾವ ಇಯರ್ ಅಲ್ಲಿ ಈ ಸ್ಯಾಲರಿನ ತಗೋಬಹುದು ಅಂತ ಹೇಳ್ಬೇಕು ನೀವು. ಅರ್ಥ ಆಯ್ತಾ? ಅದು ಬೈ ಎನ್ ಗೊತ್ತಾಗುತ್ತೆ ನಿಮಗೆ, 1 2 3 4 5 ಅಂತ ಬರುತ್ತೆ. ಬಟ್ ನೀವು ಇಯರ್ ಅಲ್ಲಿ ಹೇಳ್ಬೇಕು, ಯಾವ ಇಯರ್ ಅಂತ ಹೇಳ್ಬೇಕು. ಅರ್ಥ ಆಯ್ತಲ್ವಾ? ಸೊ ನೋಡ್ತಾ ಹೋಗೋಣ. ಫಸ್ಟ್ ಇದಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗೆ ಬರೆಯೋದು ಪ್ರೊಸೀಜರ್ ನೋಡ್ಕೊಳ್ಳಿ. ಸ್ವಲ್ಪ ಈ ವರ್ಡ್ ಕ್ವೆಶ್ಚನ್ ಬಂದಾಗ ಸ್ವಲ್ಪ ನೀವು ಸೆಂಟೆನ್ಸಸ್ ಎಲ್ಲ ಬರೀಬೇಕಾಗುತ್ತೆ. ನಾನೇನ್ ಬರ್ತೀನಿ ಅಲ್ವಾ, ಸೊ 19th ಅಲ್ಲಿ ನೋಡಿ, ಅಲ್ಲಿರೋ ಸೆಂಟೆನ್ಸಸ್ ನೇ ಎಕ್ಸಾಕ್ಟ್ ಆಗಿ ಬರೀತಾ ಹೋಗಿ, ಹೇಳ್ತಾ ಹೋಗಿ. ಸೊ ಏನ್ ಹೇಳಿದಾನೆ ಅಂತಂದ್ರೆ, ಸುಬ್ರಾವ್ ಸ್ಟಾರ್ಟೆಡ್ ವರ್ಕಿಂಗ್ 1995. ಅದೇ ಸೆಂಟೆನ್ಸಸ್ ನ ಬರ್ಕೊಳ್ಳಿ. started work in 1995 with annual salary 5000 rupees and received an increment of rupees 2000 every year. Yes, rupees 2000 every year. rupees 2000 every year. ಓಕೆ, ಇಷ್ಟು ಬರ್ಕೊಂಡು ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಂತ ಗೊತ್ತಾಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡಿ. ಸೊ ನೀವೇನದನ್ನ 1995 ಅಲ್ಲಿ rupees 5000, 1996 ಅಲ್ಲಿ 5200 ಅದರ ಬರೆಯೋದು. ಸುಮ್ಮನೆ ಪ್ರಾಬ್ಲಮ್ ಮತ್ತೆ ಲೆಂಥಿ ಆಗಿಬಿಡುತ್ತೆ. ಇಲ್ಲಿ ಇನ್ಫಾರ್ಮೇಶನ್ ಹೇಳಿದೀವಿ ಅಂದ್ರೆ
ಡೈರೆಕ್ಟ್ ಆಗಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನಿದೆ ಅಂತ ನಾವು ತಗೊಳ್ಬಹುದು. ಅರ್ಥ ಆಯ್ತಾ? ಸೊ ಈಗ ಅದಕ್ಕೆ ನಾನು ಏನ್ ಮಾಡ್ತೀನಿ, therefore ಅಂತ ಬರ್ಬಿಟ್ಟು ರಿಕ್ವೈರ್ಡ್ ಎಬಿ ಅಂತ ಬರ್ಬಿಟ್ಟು, ಅಂದ್ರೆ ಇದರಿಂದ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮೇಷನ್ ಆಗ್ತಾ ಇದೆ, ಅದೇನು ಅಂದ್ರೆ ನಾವು ನೆಕ್ಸ್ಟ್ ಏನಂತ ಬರ್ಕೊಂಡ್ಬಿಡ್ತೀವಿ ಡೈರೆಕ್ಟ್. ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನು ಅಂದ್ರೆ 5000 ಫಸ್ಟ್ ಟರ್ಮ್, ಓಕೆ 200 ಇನ್ಕ್ರೀಸ್ ಮಾಡಿ 5200, ಓಕೆ 5400 and so on. ಓಕೆ ಇದು ಕಂಟಿನ್ಯೂ ಆಗುತ್ತೆ. ಲಾಸ್ಟ್ ನಮಗೆ ಏನಾಗಬೇಕು, ಎಲ್ಲ ಒಂದ್ ಕಡೆ 7000 ಬರುತ್ತೆ. ಏನು ಹೇಳಿ, 7000 ಲಾಸ್ಟ್ ಅಲ್ಲಿ ಒಂದ್ ಕಡೆ ಎಲ್ಲೋ ನಿಮಗೆ 7000 ಬರ್ತಾ ಇದೆ, ಓಕೆ ಬರುತ್ತೆ ಮತ್ತು ಕಂಟಿನ್ಯೂ ಆಗುತ್ತೆ. ಗೊತ್ತಾಯ್ತಾ? ಯಾವುದೋ ಒಂದು ಇಯರ್ ಅಲ್ಲಿ ಬರ್ತಾ ಇದೆ, ಅದು ಯಾವ ಇಯರ್ ಅಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಇದು ಫಸ್ಟ್ ಟರ್ಮ್ ಅಂದ್ರೆ n is equal to 1 ಇದೆ, ಗೊತ್ತಾಯ್ತಾ? ಇದಕ್ಕೆ n is equal to 2 ಆಗುತ್ತೆ, n is equal to 3. ಇದು ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ. ಈ AP ಅಲ್ಲಿ 7000 ಎಷ್ಟನೇ ಟರ್ಮ್ ಅಂತ ಗೊತ್ತಾಗುತ್ತೆ, ಅದರಿಂದ ನಮಗೆ ಡೈರೆಕ್ಟ್ ಆಗಿ ಗೊತ್ತಾಗಲ್ಲ ಇಯರ್ ಏನು ಅಂತ, ಗೊತ್ತಾಯ್ತಾ? ಆಮೇಲೆ ಆ ಇಯರ್ ಅಲ್ಲಿ ನಾವು ಅದನ್ನ ಅಡಿಷನ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇಯರ್ ಹೇಳ್ಬೇಕು, ಅದು ಇಂಪಾರ್ಟೆಂಟ್. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, A is equal to D is equal to ಏನಾಗುತ್ತೆ ನೋಟ್ ಮಾಡ್ಕೊಳ್ಳಿ. A is equal to 5000, D is equal to 200, AN is equal to 7000 ಅಂತ ತಗೊಳ್ತಾರೆ. ಅಂದ್ರೆ 7000 ಬೇಕು ನನಗೆ, ಅದು ಎಷ್ಟನೇ ಟರ್ಮ್ ಅಂತ ಬೇಕು, ಹಾಗಾಗಿ ಅದನ್ನ nth ಟರ್ಮ್ ಅಂತ ಅನ್ಕೊಂಡೆ. nth ಟರ್ಮ್ ಅಂತ ಅನ್ಕೊಂಡ್ಮೇಲೆ ಅದನ್ನ ನಾವು AN ಅಂತ ಯೂಶುವಲಿ ಡಿನೋಟ್ ಮಾಡ್ತೀವಲ್ವಾ, ಅದನ್ನ ನಾನು ಅದಕ್ಕೆ AN ಅಂತ ತಗೊಂಡ್ಬಿಟ್ಟಿದ್ದೀನಿ. ಈಗ n ಏನಾಗುತ್ತೆ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ವಿ ನೋ ದಟ್ ಅಂತ ಬರ್ಬಿಟ್ಟು ರೈಟ್ ಫಾರ್ಮ್ AN is equal to A plus n minus 1 into D. AN ಅಂದ್ರೆ 7000 which is equal to, so ಇಲ್ಲಿ ನೋಡಿ A ಅಂದ್ರೆ 5000 ಇದೆ, ಓಕೆ ಪ್ಲಸ್ ಇಲ್ಲಿ n ಪ್ಲೇಸ್ ಗೆ as it is n minus 1 ಹಾಗೆ ಇರುತ್ತೆ, D ಅಂದ್ರೆ 200 ಇದೆ. ಸೊ ಇದು ಸಿಂಪ್ಲಿಫಿಕೇಶನ್ ಈ ತರದ್ದು ಬಂದಿದೆ ನಿಮಗೆ. ಫಸ್ಟ್ A ನ ಲೆಫ್ಟ್ ಗೆ ಶಿಫ್ಟ್ ಮಾಡ್ತೀರಾ, 5000 ಲೆಫ್ಟ್ ಗೆ ಬಂದ್ರೆ 7000 minus 5000 ಅಂದ್ರೆ ಏನಾಗುತ್ತೆ, ಅದು 2000 ಆಗುತ್ತೆ, into sorry is equal to n minus 1 into 200 ಅಂತ. ನೆಕ್ಸ್ಟ್ 200 ಇಂದ ಡಿವೈಡ್ ಮಾಡ್ಕೊಳ್ತೀರಾ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಸಾರಿ 2000 ನ 200 ಇಂದ ಡಿವೈಡ್ ಮಾಡ್ತೀರಾ, which is equal to n minus 1 ಸಿಗುತ್ತೆ, 2 zeros ಕ್ಯಾನ್ಸಲ್ ಆಗುತ್ತೆ, 20/10 ಆಯ್ತು. ಇಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ, 2 1s 2 10s, ಓಕೆ 10 is equal to n minus 1. So 10 is equal to ಏನಾಯ್ತು, n minus 1 ಆಯ್ತು, n is equal to ಏನಾಗುತ್ತೆ 11 ಆಗುತ್ತೆ, ಓಕೆ ಸೊ minus 1 ಲೆಫ್ಟ್ ಗೆ ಶಿಫ್ಟ್ ಮಾಡಿ 10 plus 1 11 ಆಗುತ್ತೆ, n is equal to 11 ಅಂದ್ರೆ 11th ಇಯರ್ ಅಲ್ಲಿ ಅವನು ತಗೊಳ್ತಾನೆ. 1995 ಇದೆ ಅಲ್ವಾ, ಅದು ಫಸ್ಟ್ ಇಯರ್ ಅವನು ಸ್ಯಾಲರಿ ತಗೊಂಡು, ಈಗ ಅದಕ್ಕೆ 11 ಆಡ್ ಮಾಡ್ಬೋದು, ಆಗ ಯಾವ ಇಯರ್ ಅಲ್ಲಿ ಅವನಿಗೆ 7000 ರೂಪಾಯಿ ಸ್ಯಾಲರಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ 1995 ಗೆ ಪ್ಲಸ್ 7 ಮಾಡ್ಕೊಂಡ್ರೆ ಯಾವ ಇಯರ್ ಬರುತ್ತೆ, 2006 ಬರುತ್ತೆ. ಓಕೆ 2006 ಕರೆಕ್ಟ್. ಸೊ ಈಗ ಫೈನಲಿ ನೀವು ಕನ್ಕ್ಲೂಷನ್ ಅಲ್ಲಿ ಬರ್ತೀರಿ, ಇನ್ ದ ಇಯರ್ 2006 his salary will be 7000 rupees. Okay, so 11th year ಅಂತನಾದ್ರೂ ಕನ್ಕ್ಲೂಡ್ ಮಾಡಬಹುದು, 11th ಇಯರ್ ಅಲ್ಲಿ ಇರುತ್ತೆ ಅಂತನಾದ್ರೂ ಹೇಳಿ, ಅಥವಾ 2011 ಅಲ್ಲಿ ಅಂತ ಎಕ್ಸಾಕ್ಟ್ ಇಯರ್ ಕೂಡ ಬೇಕಾದ್ರೆ ನೀವು ಹೇಳ್ಬೋದು. ಇನ್ ವಿಚ್ ಇಯರ್ ಕೇಳಿದ್ದಾರೆ, ಓಕೆ 11th ಇಯರ್ ಅಂತನಾದ್ರೂ ಕನ್ಕ್ಲೂಡ್ ಮಾಡಿ, 11th ಇಯರ್ ಅಥವಾ 2006 ಅಲ್ಲಿ ಹೇಗಾದ್ರೂ ಹೇಳ್ಬೋದು, ಈ ತರನಾದ್ರೂ ಬರೀ in the 11th year his salary will be 7000 rupees.
ಹೇಗಾದ್ರು 1995 ಫಸ್ಟ್ ಇಯರ್ ಅಂತ ತಗೊಂಡೆ ಅದು 11th ಟರ್ಮಿಗೆ 10 ಆಡ್ ಮಾಡಿದ್ರೆ ಸರಿ 1 ಫಸ್ಟ್ ಟರ್ಮ್ ಆಗ್ತದೆ ಅವಾಗ 2005 ಆಗುತ್ತೆ 11th ಟರ್ಮ್ ಅಂದ್ರೆ ಇಲ್ಲ ಕರೆಕ್ಟ್ ಬರುತ್ತೆ ಇಲ್ಲಿ 11th ಅಂತಂದ್ರೆ 11th ಇಯರ್ ಅಂದ್ರೆ 1995 ಇದೆಯಲ್ವಾ ಅದು ಫಸ್ಟ್ ಇಯರ್ ಹೌದಾ ಅದು 1 ಇಯರ್ 95 ಆದ್ಮೇಲೆ 96 97 98 99 2000 ಅಲ್ಲಿ 5 ಆಯ್ತಾ 95 ಬಿಟ್ರೆ ನೆಕ್ಸ್ಟ್ ಮುಂದೆ 5 ಇಯರ್ಸ್ ಇದೆ ಅರ್ಥ ಆಯ್ತಲ್ವಾ 1995 1 ಇಯರ್ ಫಸ್ಟ್ ಇಯರ್ ಅಂತ ತಗೋಬೇಕು ಅದಾದ್ಮೇಲೆ ನೆಕ್ಸ್ಟ್ 5 ಇಯರ್ಸ್ ಬರುತ್ತೆ ಹೌದಾ ಅಲ್ಲಿಗೆ 6 ಆಯ್ತು ಟೋಟಲ್ ನೆಕ್ಸ್ಟ್ ಮುಂದೆ ಬಂದ್ರೆ 5 ಮತ್ತೆ ಒಂದು ಅಡಿಷನ್ ಆಗುತ್ತಲ್ವಾ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಮ್ಯಾನುವಲಿ ಚೆಕ್ ಮಾಡೋದು ಮಾತಾಡ್ಬೇಡಿ ಯಾಕಂದ್ರೆ ಮಾತಾಡ್ಬೇಡ್ರಿ ಯಾಕಂದ್ರೆ ಸುಮ್ಮನೆ ಸೈಲೆಂಟ್ ಕೂಡಲೇ ಟೂ ತೌಸಂಡ್ 5 ಅಲ್ಲಿ ಸಿಗುತ್ತಲ್ವಾ ಇಲ್ಲಿ ಕೌಂಟಿಂಗ್ ಅಲ್ಲಿ ಒಂದು ನಾವು ಏನ್ ಮಾಡ್ತೀವಿ ಅಂದ್ರೆ 1995 ಕೂಡ 1 ಇಯರ್ ಅಂತ ಕನ್ಸಿಡರ್ ಮಾಡ್ಬೇಕು ಅದನ್ನ ಬಿಟ್ವಿ ಅಂತ ಅನ್ಸುತ್ತೆ ನಾವು ಬಿಡ್ತಾ ಇದೀವಿ ಹೌದಾ 1995 ಫಸ್ಟ್ ಇಯರ್ ಹಾಗಾಗಿ 1 ಇಯರ್ ಅದಾಯ್ತು 1995 ಆಯ್ತು 96 97 98 99 2000 ಇಲ್ಲೇ 5 ಹೌದಾ 95 1 ಇಯರ್ 96 97 98 99 2000 ಇಲ್ಲಿಗೆ 5 ಆಯ್ತು 5 + 1 6 ಆಯ್ತು 6 ಆಮೇಲೆ ನೆಕ್ಸ್ಟ್ ಇನ್ನ 5 ಬೇಕು ಅಂದ್ರೆ 2005 ಬರುತ್ತೆ 11 ಹಾಗಾಗಿ 2005 ಸರಿ ಅಂದ್ರೆ ನೀವು ಇಲ್ಲಿ ಏನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ n ವ್ಯಾಲ್ಯೂ ಎಷ್ಟು ಬರುತ್ತಲ್ವಾ ಇದರಲ್ಲಿ 1 ಲೆಸ್ ಮಾಡಿ 10 ಆಗುತ್ತೆ ಅದನ್ನ ಫಸ್ಟ್ ಇಯರ್ ಗೆ ಆಡ್ ಮಾಡ್ಕೊಳ್ಳಿ ಸರಿಯಾಗಿ ಅರ್ಥ ಆಯ್ತಲ್ವಾ ಈ ತರ ಬಂದ್ರೆ ಏನಾದ್ರೂ ಬೇರೆ ಪ್ರಾಬ್ಲಮ್ n ವ್ಯಾಲ್ಯೂ ಏನು ಬರುತ್ತೆ ಇದರಲ್ಲಿ 1 ಲೆಸ್ ಮಾಡ್ಕೊಳ್ಳಿ ಅದನ್ನ 1995 ಗೆ ಆಡ್ ಮಾಡಿ ಆನ್ಸರ್ ಕರೆಕ್ಟ್ ಆಗುತ್ತೆ ಅರ್ಥ ಆಯ್ತಲ್ವಾ ಬಟ್ ಆಕ್ಚುಲಿ ನಿಮ್ಗೆ ಹೇಳಿಲ್ಲ ಅದು ಕನ್ಕ್ಲೂಷನ್ ಇದೆ ಹೇಳಿರೋದು ಆನ್ಸರ್ ಅಲ್ಲಿ ಇದೆ ಇರೋದು ನಾನು ಇಲ್ಲಿ ಅಂತ ಇಯರ್ ಹೇಳಿದೆ ನಿಮಗೆ 2005 ಸೊ ಕ್ವೆಶ್ಚನ್ ನಂಬರ್ 20 ಅದೇ ತರ ಇದೆ ಸೊ ನಾನು ನಿಮಗೆ ಕ್ಲೂ ಹೇಳ್ತೀನಿ ಹಾಗೆ ನೀವು ಸಾಲ್ವ್ ಮಾಡಿ ಅದನ್ನ ಓಕೆ ಇದಾಯ್ತಲ್ವಾ ಕಂಪ್ಲೀಟ್ ಆಯ್ತಾ ಇದು ಓಕೆ ಸೊ 20th ಕ್ವೆಶ್ಚನ್ ಹಾಗೆ ನೋಡ್ಕೊಳ್ಳಿ ಸೊ ನಾನು ನಿಮಗೆ ಕ್ಲೂ ಹೇಳ್ಬಿಡ್ತೀನಿ ರಾಮ್ಪಾಲಿ ಸೇವ್ಡ್ ₹5 ಇನ್ ದ ಫಸ್ಟ್ ವೀಕ್ ಓಕೆ ವೀಕ್ಲಿ ಒಂದು ಅಮೌಂಟ್ ನ ಸೇವ್ ಮಾಡ್ತಾ ಇದ್ದಾರೆ ಓಕೆ ರಾಮ್ಪಾಲಿ ₹5 ಅಂತ ಫಸ್ಟ್ ವೀಕ್ ಅಲ್ಲಿ ಓಕೆ ಫಸ್ಟ್ ವೀಕ್ ಆಫ್ ಎ ಇಯರ್ ಬಿಟ್ಬಿಡಿ ಯಾವುದೋ ಒಂದು ಇಯರ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ₹5 ನ ಸೇವ್ ಮಾಡಿದಾಳೆ ನೆಕ್ಸ್ಟ್ ದೆನ್ ಇನ್ಕ್ರೀಸ್ಡ್ ಹರ್ ವೀಕ್ಲಿ ಸೇವಿಂಗ್ಸ್ ಬೈ ₹1.75 ಅಂದ್ರೆ ಈಗ ಫಸ್ಟ್ ವೀಕ್ ಅಲ್ಲಿ ₹5 ಸೇವ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಏನ್ ಮಾಡ್ತಿದ್ದಾಳೆ ಅಂದ್ರೆ ಆ ₹5 ಜೊತೆಗೆ 1.5 ಇನ್ನು ಎಕ್ಸ್ಟ್ರಾ ಸೇವ್ ಮಾಡ್ತಾ ಇದ್ದಾರೆ ಅಂದ್ರೆ ಟೋಟಲ್ ಎಷ್ಟು ಸೇವ್ ಮಾಡಿದಾಗಾಯ್ತು ₹5 ಜೊತೆ 1.75 ಮತ್ತೆ ಎಕ್ಸ್ಟ್ರಾ ಸೇವ್ ಮಾಡ್ತಿದ್ದಾಳೆ ಸೆಕೆಂಡ್ ವೀಕ್ ಅಲ್ಲಿ 6.75 ಸೇವ್ ಮಾಡ್ತಿದ್ದಾಳೆ ಅರ್ಥ ಆಗ್ತಿದೆಯಲ್ವಾ ಮತ್ತೆ ನೀವು ಸೆಕೆಂಡ್ ವೀಕ್ ಅಲ್ಲಿ 1.75 ಅಂತ ತಗೊಂಡ್ಬಿಟ್ಟಿರ ರಾಂಗ್ ಅದು ಫಸ್ಟ್ ವೀಕ್ ಅಲ್ಲಿ ₹5 ಸೆಕೆಂಡ್ ವೀಕ್ ಅಲ್ಲಿ ಮತ್ತೆ ₹5 ಸೇವ್ ಮಾಡ್ತಾ ಇಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾಳೆ ಎಷ್ಟು ಜಾಸ್ತಿ ಮಾಡಿದ್ರು ಅಂದ್ರೆ 1.75 ಜಾಸ್ತಿ ಮಾಡಿದ್ರು ₹1.75 ಅಂದ್ರೆ 6.75 ಸೆಕೆಂಡ್ ವೀಕ್ ಅಲ್ಲಿ ಏನ್ ಮಾಡಿದ್ಲು ಸೇವ್ ಮಾಡಿದ್ಲು ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ 6.75 ಸೇವ್ ಮಾಡಲ್ಲ ನಾವು ಆ 6.75 ಪ್ಲಸ್ 1.75 ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟನ್ನ ಸೇವ್ ಮಾಡ್ತಾರೆ ಎಷ್ಟಾಗುತ್ತೆ 8.5 ಆಗುತ್ತೆ ₹8.5 ನ ಸೇವ್ ಮಾಡ್ತಾರೆ ಅಂಡ್ ಸೊ ಆನ್ ಕಂಟಿನ್ಯೂ ಆಗುತ್ತೆ 3 ಟರ್ಮ್ಸ್ ಬರ್ಕೊಂಡ್ರೆ ಸಾಕು
ಅರ್ಥ ಆಯ್ತಲ್ವಾ? ಅವನೇನ್ ಕೊಟ್ಟಿದ್ದಾನಲ್ವಾ ಅದೇ ಸೆಂಟೆನ್ಸಸ್ ನ ಇಲ್ಲಿ ಬರ್ಕೊಳ್ಳಿ. ಅದಾದ್ಮೇಲೆ ರಿಕ್ವೈರ್ಡ್ ಎ ಬಿ ಬರ್ಬಿಟ್ಟು ಈ ತರ ಬರ್ಕೋಬೇಕು ಅಷ್ಟೇ. ಮತ್ತೆ ನೀವು ಇನ್ ಡೀಟೇಲ್ ಅಲ್ಲಿ ಅಮೌಂಟ್ ಸೇವ್ಡ್ ಇನ್ ಫಸ್ಟ್ ವೀಕ್, ಅಮೌಂಟ್ ಸೇವ್ಡ್ ಇನ್ ಸೆಕೆಂಡ್ ವೀಕ್ ಆ ತರ ಬರೆಯೋದೇನ ಅವಶ್ಯಕತೆ ಇಲ್ಲ. ಇಲ್ಲಿ ಸೆಂಟೆನ್ಸ್ ಬರ್ಬಿಟ್ರೆ ಸಾಕು. ರಿಕ್ವೈರ್ಡ್ ಎ ಬಿ ಇಲ್ಲಿ ಬರೀತಾ ಹೋಗ್ತೀರಾ. ಸೊ ಫಸ್ಟ್ 5, 6.75, 8.5 ಅಂಡ್ ಸೋ ಆನ್. ಸೊ ಅವರು ನೆಕ್ಸ್ಟ್ ಇದೇ ತರನ ಒಂದು ಕೇಳಿದ್ದಾರೆ. ಯಾವುದೋ ಒಂದು ವೀಕ್ ಅಲ್ಲಿ ಏನಾಗುತ್ತೆ ಅದು ಅಮೌಂಟ್ 20.75 ಆಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಲಾಸ್ಟ್ ವೀಕ್ ಒಂದು ಟರ್ಮ್ ಹೇಳ್ತಾರೆ 20.7. ಸೇಮ್ ಥಿಂಗ್ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಸಿಗುತ್ತೆ, ಕಾಮನ್ ಡಿಫರೆನ್ಸ್ ಸಿಗುತ್ತೆ. ಎನ್ ಏನು ಅಂತ ಫೈಂಡ್ ಔಟ್ ಮಾಡಿ. ಎನ್ ಏನ್ ಬರುತ್ತಲ್ವಾ ಅದೇ ಕಂಪ್ಯೂಟ್ ಮಾಡಿ. ಅಷ್ಟೇ ವೀಕ್ ಅಲ್ಲಿ ಏನಾಗುತ್ತೆ ಟೋಟಲ್ ಅಮೌಂಟ್ 20.75 ಆ ವೀಕ್ ಅಲ್ಲಿ ಸೇವ್ ಮಾಡ್ತಾರೆ. ಟೋಟಲ್ ಅಲ್ಲ, ಆ ಪರ್ಟಿಕ್ಯುಲರ್ ವೀಕ್ ಅಲ್ಲಿ 20.75 rupees ನ ಸೇವ್ ಮಾಡ್ತಾರೆ. ಸಾಲ್ವ್ ಮಾಡ್ಬೋದಲ್ವಾ ಇದನ್ನ? ಇದೇ ತರ ಇದೆ, ಮಾಡ್ಬೋದಲ್ವಾ? ಓಕೆ, ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ಟಾಪಿಕ್ ಗೆ ಮೂವ್. ಸೊ ನೆಕ್ಸ್ಟ್ ಹೆಡಿಂಗ್ ಬರ್ಕೊಳ್ಳಿ, ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ an AP. ಮಾತಾಡಬೇಡ, ಏನ್ಲೇ ಮಾತು. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ an AP. ನೇಮ್ ಅಲ್ಲಿ ನಿಮಗೆ ಒಂದು ಐಡಿಯಾ ಬಂದಿರಬಹುದು ಇಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ. ಈಗ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆಯಲ್ವಾ, ಟರ್ಮ್ಸ್ ಒನ್ ಬೈ ಒನ್ ಬರ್ತಾ ಹೋಗುತ್ತೆ. ಸೊ ಯಾವ್ದೋ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಳ್ತೀನಿ ನಾನು. ಅದರಲ್ಲಿ ಫಸ್ಟ್ 10 ಟರ್ಮ್ಸ್ ನ ಆಡ್ ಮಾಡಿ ಅಮೌಂಟ್ ಎಷ್ಟು ಬರುತ್ತೆ, ವ್ಯಾಲ್ಯೂ ಎಷ್ಟು ಆಗುತ್ತೆ ಹೇಳಿ ಅಂತ ಹೇಳ್ತೀನಿ. ಫಸ್ಟ್ ಒಂದು 10 ಟರ್ಮ್ಸ್ ಇದೆಯಲ್ವಾ ಅದೆಲ್ಲದನ್ನು ಅಡಿಷನ್ ಮಾಡಬೇಕು. ಅಡಿಷನ್ ಮಾಡಿಬಿಟ್ಟು ಅದು ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ಬೇಕು ಫಸ್ಟ್ 10 ಟರ್ಮ್ಸ್. ಅಥವಾ ಯಾವುದೋ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಡ್ತೀನಿ ನಿಮಗೆ, ಫಸ್ಟ್ 25 ಟರ್ಮ್ಸ್ ಇಂದು ಸಮ್ ಎಷ್ಟು ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಯಾಕೆ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಅಲ್ಲಿ ನಮಗೆ ಏನಾಗಿದೆ ಟರ್ಮ್ಸ್ ಒಂದು ಆರ್ಡರ್ ಅಲ್ಲಿ ಅರೇಂಜ್ ಆಗಿದೆ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಆ ಸಮ್ಮಿಗೆ ಒಂದು ಫಾರ್ಮುಲಾನ ಡಿಫೈನ್ ಮಾಡ್ತೀವಿ. ಇಲ್ಲಿ ಒಂದು ಫಾರ್ಮುಲಾ ಬರ್ತಾ ಇದೆ, ಇದು ಸೆಕೆಂಡ್ ಫಾರ್ಮುಲಾ ಈ ಚಾಪ್ಟರ್. ಈ ಫಾರ್ಮುಲಾ ಮೇಲೆ ಸೆಕೆಂಡ್ ಎಕ್ಸರ್ಸೈಸ್ ಇದೆ, ಸಾರಿ ಥರ್ಡ್ ಎಕ್ಸರ್ಸೈಸ್ ಇದೆ. ಈಗ ನಾವು ಮಾಡ್ತಿರೋದು ಎಷ್ಟು 5.3 ಅಲ್ವಾ ನೆಕ್ಸ್ಟ್. ಓಕೆ, ಸೊ ಈ ಥರ್ಡ್ ಎಕ್ಸರ್ಸೈಸ್ ಏನಿದೆಯಲ್ವಾ ಇದು ಕಂಪ್ಲೀಟ್ ನಿಮಗೆ ಈಗ ಹೇಳ್ತಾ ಇದ್ದೀನಲ್ವಾ ಫಾರ್ಮುಲಾ, ಸಮ್ ಇಂದು ಫಾರ್ಮುಲಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅಲ್ಲಲ್ಲೇ ನಿಮಗೆ ಲಿಟ್ಲ್ ಬಿಟ್ ಏನ್ ಫಾರ್ಮುಲಾನು ಬಂದ್ರು ಬರ್ಬೋದು. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಸ್ಮಾಲ್ ಡೆರವೇಷನ್ ಇದೆ. ಅದು ಲಾಸ್ಟ್ ಇಯರ್ ನಾನು ಹೇಳಿದ್ದೆ ಹೇಗೆ ಬರುತ್ತೆ ಅಂತ. ಬಟ್ ಡೆರವೇಷನ್ ಏನ್ ನಿಮ್ಮ ಸಿಲೆಬಸ್ ಸಿಗಿಲ್ಲ. ನಾನು ನಿಮ್ಗೆ ಏನ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಫಾರ್ಮುಲಾ ಏನಿದೆ ಅನ್ನೋದನ್ನ ಕನ್ವೆ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಸೊ ಜನರಲ್ ಆಗಿ ಇಲ್ಲಿ ಹೇಳ್ತೀನಿ ನಿಮಗೆ ಫಸ್ಟ್ ಸಮ್ ಅಂದ್ರೆ ಏನು ಅಂತ, ಅದಾದ್ಮೇಲೆ ಫೈನಲ್ ಆಗಿ ಫಾರ್ಮುಲಾ ಹೇಳ್ತಾರೆ. ಓಕೆ, ಸೊ ಈಗ ಒಂದು ಜನರಲ್ ಫಾರ್ಮ್ ನಮಗೆ ಗೊತ್ತಿದೆ, ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅಂದ್ರೆ ನಾರ್ಮಲಿ ಬರಿಬೇಕಾದ್ರೆ ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಏನು ಅಂತ ಡಿಫೈನ್ ಮಾಡ್ಕೊಳ್ತೀವಿ. ಆಮೇಲೆ ಟರ್ಮ್ಸ್ ನ ಬರಿತಾ ಹೋಗ್ತೀವಿ, a1 a2 a3 ಈ ತರ. ಆ ಜನರಲ್ ಫಾರ್ಮ್ ನ ತಗೊಂಡು ನಿಮಗೆ ಸಮ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಬರಿತಾ ಹೋಗಿ, ಲೆಟ್ a and b be the first term and common difference. ಮಾತಾಡೋದ್ರಲ್ಲಿ ಯಾರು ಕಾಮನ್ ಡಿಫರೆನ್ಸ್ ಆಫ್ an AP. A and B is the first term and common difference of an AP. ಓಕೆ, ಇದು ಜನರಲ್ ಫಾರ್ಮ್ ನ ನಾವು ಯೂಶುವಲಿ ಏನಂತ ತಗೊಳ್ತೀವಿ ಅಂದ್ರೆ a plus b a plus 2b ಆ ತರ ಬರೀತೀವಿ. ಹೌದಾ? ಸೊ ನಾನೀಗ ಅದನ್ನ ಬರೆಯೋದ್ರ ಬದಲಾಗಿ ಏನಂತ ತಗೊಳ್ತೀನಿ ಅಂದ್ರೆ ಈ ತರ ತಗೊಳ್ತೀನಿ. ಓಕೆ,
then ಅದನ್ನ ಫಸ್ಟ್ ಬರ್ಕೊಳ್ಳಿ a plus b a plus 2b and so on a plus n minus 1 into b ಈ ತರ ಆಗುತ್ತೆ. ಓವರ್ ಆಲ್ ನಾನು ಇದನ್ನ ಈ ತರ ಬರ್ಕೋಬಹುದು. ಓಕೆ, ಹೇಗೆ ಅಂದ್ರೆ a1 ಹೌದಾ, ಇದು a2 a3 and so on, ಇದು a ಈ ತರ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಈಗ ಇಲ್ಲಿ ಡಿಫೈನ್ ಮಾಡ್ಕೊಳ್ತಾ ಇದ್ದೀನಿ. ಲೆಟ್ s10 denotes s10 denotes. ಈಗ s10 ಅಂತ ಒಂದು ಹೊಸ ಸಿಂಬಲ್ ಇದೆ, ಗೊತ್ತಾಯ್ತಾ? ಕ್ಯಾಪಿಟಲ್ ಲೆಟರ್ s ಬರೀಬೇಕು, ಕ್ಯಾಪಿಟಲ್ ಲೆಟರ್ ಬರೆಯೋದು ಎಲ್ಲ ಕಡೆ, ಬಟ್ ಇಲ್ಲಿ ಈ ಫಾರ್ಮುಲಾದಲ್ಲಿ ಮಾತ್ರ ಇದು ಸ್ಮಾಲ್ a ಅನ್ನ ತಗೊಳ್ತೀವಿ. ಕ್ಯಾಪಿಟಲ್ SN ಬರೀಬೇಕು, ಕ್ಯಾಪಿಟಲ್ S. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ denotes sum of first n terms of an AP. First n terms of an AP. ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಫಸ್ಟ್ n ಟರ್ಮ್ಸ್ ಇಂದು ಸಮ್ ನ ಇಂಡಿಕೇಟ್ ಮಾಡ್ಲಿಕ್ಕೆ, ಒಂದು ಡಿನೋಟ್ ಮಾಡ್ಲಿಕ್ಕೆ, ರೆಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಈ ತರ ಯೂಸ್ ಮಾಡ್ತೀವಿ, SN ಅಂತ ಯೂಸ್ ಮಾಡ್ತೀವಿ. n ಏನ್ ಹೇಳುತ್ತೆ ಅಂತಂದ್ರೆ s ಟರ್ಮ್ ನ ಸಮ್ ಮಾಡಿದೀವಿ ಅನ್ನೋದನ್ನ ಹೇಳ್ತೀವಿ, SN ಅನ್ನ. ಅರ್ಥ ಆಯ್ತಲ್ವಾ? ಸೊ ಹಾಗಿದ್ರೆ ಈಗ ನಾನು ಇಲ್ಲಿ ನಾರ್ಮಲಿ ಡಿಫೈನ್ ಮಾಡ್ತಾ ಹೋಗ್ತೀನಿ. S1 ಅಂದ್ರೆ ಏನ್ ಹೇಳುತ್ತೆ ಅಂತಂದ್ರೆ ಸಮ್ ಆಫ್ ಫಸ್ಟ್ ಟರ್ಮ್ ಆಫ್ an AP ಅಂತ ಆಗುತ್ತೆ. ಮೀನಿಂಗ್ ಅಲ್ಲಿ ಏನಾಗುತ್ತೆ? ಸಮ್ ಆಫ್ ಫಸ್ಟ್ ಟರ್ಮ್. ಈಗ ಫಸ್ಟ್ ಟರ್ಮಿನ ಸಮ್ ಅಂದ್ರೆ ಅದಕ್ಕೊಂದು ಮೀನಿಂಗೇ ಇಲ್ಲ. ಯಾಕೆ ಹೇಳಿ? ಸಮ್ ಮಾಡಬೇಕು ಅಂದ್ರೆ ನಮಗೆ ಮಿನಿಮಮ್ ಎಷ್ಟು ನಂಬರ್ಸ್ ಬೇಕಾಗುತ್ತೆ? 2 ನಂಬರ್ಸ್ ಆಗಬೇಕು. ಈಗ ಸಮ್ ಆಫ್ ಫಸ್ಟ್ ನಂಬರ್ ಅಂದ್ರೆ ಅದಕ್ಕೆ ಮೀನಿಂಗ್ ಬರಲ್ಲ, ಆತರ ಹೇಳಕ್ ಆಗಲ್ಲ. ಬಟ್ ಆದ್ರೂ ನಾವ್ ಇದನ್ನ S1 ಅಂದ್ರೆ the first term itself ಅಂತ ಹೇಳ್ಬೇಕಾಗುತ್ತೆ. S1 ಅಂದ್ರೆ ಏನು? ಫಸ್ಟ್ ಟರ್ಮ್ ಏನಿದೆ ಅಲ್ವಾ ಅದೇನೇ ಆಗಿರುತ್ತೆ. ಬಟ್ S2 ಇದೆಯಲ್ವಾ, ಇಲ್ಲಿಂದ ನಾವು ಪ್ರಾಪರ್ ಆಗಿ ಹೇಳ್ತಾ ಹೋಗ್ಬೋದು ಸೆಂಟೆನ್ಸ್. ನೀವೇನ್ ಹೇಳೋದು ಬೇಡ, ಜಸ್ಟ್ ಮ್ಯಾಥಮೆಟಿಕಲಿ ಬರೆದ್ರೆ ಸಾಕು. ಸಮ್ ಆಫ್ ಫಸ್ಟ್ 2 ಟರ್ಮ್ಸ್ ಆಫ್ an AP. ಫಸ್ಟ್ 2 ಟರ್ಮ್ಸ್ ನ ಸಮ್ ಮಾಡಬೇಕು, ಏನ್ ಆನ್ಸರ್ ಬರುತ್ತಲ್ವಾ ಅದು S2 ಆಗುತ್ತೆ. ಫಸ್ಟ್ 2 ಟರ್ಮ್ಸ್ ಯಾವ್ದಿದೆ? ಫಸ್ಟ್ A1 ಇದೆ, ನೆಕ್ಸ್ಟ್ A2 ಇದೆ. ಇದೆರಡನ್ನ ಸಮ್ ಮಾಡ್ಕೋಬೇಕು. ಸಮ್ ಅಂದ್ರೆ A1 plus A2 ಆಗುತ್ತೆ. ಅರ್ಥ ಆಯ್ತಾ? ಮಾತಾಡಬಹುದು ಅಂತ ಹೇಳ್ತೀನಿ. ಫಸ್ಟ್ 2 ಟರ್ಮ್ಸ್ ನ ಸಮ್ ಆಗುತ್ತೆ, A1 plus A2 ಆಗುತ್ತೆ. ಅರ್ಥ ಆಯ್ತಾ? S2 ಇಲ್ಲಿ ಸಬ್ಸ್ಕ್ರಿಪ್ಟ್ ಇರುತ್ತಲ್ವಾ, ಏನ್ ವ್ಯಾಲ್ಯೂ ಅದು ಕರೆಕ್ಟ್ ಆಗಿ ಹೇಳಿ. S2 ಟರ್ಮ್ ನ ಸಮ್ ಮಾಡಿದ್ದೀನಿ. ಅದೇ ತರನೇ S3 ತಗೊಂಡ್ರೆ ಏನಾಗುತ್ತೆ? A1 plus A2 plus A3 ಮಾಡ್ತೀವಿ. ಫಸ್ಟ್ 3 ಟರ್ಮ್ಸ್ ನ ಸಮ್ ಮಾಡಬೇಕು, ಆನ್ಸರ್ ಏನ್ ಬರುತ್ತಲ್ವಾ ಅದನ್ನ S3 ಅಂತ ಹೇಳಿ ಹೇಳ್ತೀವಿ. ಓಕೆ, S4 ಅಂದ್ರೆ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ A1 plus A2 plus A3 plus A4. ಅರ್ಥ ಆಯ್ತಲ್ವಾ? ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಾನು ಇಲ್ಲಿವರೆಗೂ ಮಾತ್ರ ತಗೊಳ್ಳಿ ಸಾಕು. ಹಾಗಾದ್ರೆ ಈಗ ಇಲ್ಲಿ ಲಾಸ್ಟ್ ಗೆ ಬರುತ್ತೆ ನಿಮಗೆ ಫಾರ್ಮುಲಾ SN ಅಂತ ಹೇಳ್ತಾ ಇದ್ದೀನಿ. SN ಅಂದ್ರೆ ಈಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ an AP ಇಲ್ಲಿ ಬರ್ತಾ ಇದೆ ಫಾರ್ಮುಲಾ. ಓಕೆ, ಸೊ ಅಷ್ಟು ಈಸಿಯಾಗಿ ಇಲ್ಲಿಂದ ನಿಮಗೆ ಕಡಿಮೆ ಮಾಡಕ್ಕೆ ನನಗೆ ಬರೋದಿಲ್ಲ. ಅಂದ್ರೆ ಈ ತರ ಬರೆಯೋದಾದ್ರೆ A1 plus A2 plus A3 4 and so on AN ಅಂತ ಬರ್ಕೊಳ್ತೀವಿ. ಈಗ ಅದರಿಂದ ನಮಗೇನೋ ಫಾರ್ಮುಲಾ ಸಿಕ್ಕಂಗ ಅನ್ಸಲ್ಲ, ಮತ್ತೆ ನಾವು ಮ್ಯಾನ್ಯುಯಲಿ ಸಮ್ ಮಾಡಿದಾಗ ಆಗುತ್ತೆ. ಹೌದಾ? ಅದನ್ನ ಒಂದು ಫಾರ್ಮುಲಾದೊಳಗಡೆ ನೀವು ಹೇಳ್ಬೋದು. ಅದು ಹೇಗೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾನೆ, ಪೇಜ್ ನಂಬರ್ 108 ಇದೆಯಲ್ವಾ, ಅಲ್ಲಿ ಡಿಸ್ಕಸ್ ಮಾಡಿದ್ದಾನೆ. ನಿಮಗೆ ಅರ್ಥ ಆದ್ರೆ ನೋಡ್ಕೊಳ್ಳಿ, ನಾಟ್ ನೆಸೆಸರಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನನಗೆ ಕೇಳಿ ಹೇಳ್ತೀನಿ. ಗೊತ್ತಾಯ್ತಾ? ಅವನ್ ಏನ್ ಮಾಡಿದಾನೆ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ತಾನೆ. A1 plus A2 plus A3 and so on AN ಆಗುತ್ತೆ. ಇಲ್ಲಿ SN ಬರ್ತದೆ. A1 A2 A3 and so on ಇದೆಲ್ವಾ, ಆ ಪ್ಲೇಸಸ್ ಗೆ ಇದನ್ನ ಬರೀತಾ ಹೋಗ್ತಾನೆ. A plus B A plus 2B and so on ಇದೆಯಲ್ವಾ, ಇವನ್ನ ರೀಪ್ಲೇಸ್ ಮಾಡ್ಕೊಳ್ತಾನೆ. ಅಲ್ಲೊಂದಷ್ಟು ಸ್ಟೆಪ್ಸ್ ಅಲ್ಲಿ ಸಿಂಪ್ಲಿಫೈ ಆದ್ರೆ ಆ ಫಾರ್ಮುಲಾ ಏನು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ಮ್ಯಾನ್ಯುಯಲಿ ನಾನು ಹೇಳಿರ್ತೀನಿ ಈ ತರ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಾರ್ಮುಲಾ ಏನು ಬರುತ್ತೆ ಪ್ಲಸ್ A ಈ ತರ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡರೈವ್ ಮಾಡಿರುವಂತ ಫಾರ್ಮುಲಾ ನೋಡಿ ಈ ತರ ಇದೆ. n/2 of 2a plus n minus 1 into d. ಇದು ನೋಡಮ್ಮ ಇಂಪಾರ್ಟೆಂಟ್ ಫಾರ್ಮುಲಾ, ನೀವು ಕರೆಕ್ಟ್ ಆಗಿ ನೆನಪಿಟ್ಕೋಬೇಕಾಗಿರೋದು.
ಆ ಫಾರ್ಮುಲಾದಲ್ಲಿ ಏನಾದ್ರು ನ್ಯೂ ಟರ್ಮ್ಸ್ ಬಂದಿದೆ ಅಂತ ಏನಾದ್ರು ಅನಿಸ್ತಿದ್ಯಾ ಅಥವಾ ನಿಮಗೆ ಇದುವರೆಗೂ ಗೊತ್ತಿಲ್ಲದೆ ಇರುವಂತ ಟರ್ಮ್ಸ್ ಯಾವ್ದಾದ್ರು ಬಂದಿದೆಯಾ ಹೊಸದಾಗಿ? ಎಸ್ ಅನ್ನು ಇಲ್ಲಿವರೆಗೂ ಹೇಳಿದೆ, ಎಸ್ ಎನ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟಿದ್ದೆ ನಾವು. ಎಸ್ ಅನ್ನು ಈಗ ಫೆಮಿಲಿಯರ್ ಆಗಿ ಬಿಟ್ರೆ ಬೇರೆ ಏನಾದ್ರು ಇದೆಯಾ? ಹೊಸ ಟರ್ಮ್ಸ್ ಯಾವ್ದು ಇಲ್ಲ, ಅದೇ ಎನ್ ನ್ಯಾಚುರಲ್ ನಂಬರ್, ಡಿ ಅಂದ್ರೆ ಅದೇ ಕಾಮನ್ ಡಿಫರೆನ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಂದ ಕಾಮನ್ ಡಿಫರೆನ್ಸ್. ಮತ್ತೆ ಇಲ್ಲಿ ಹೊಸದಾಗಿ ನಾವು ಯಾವುದೇ ತರದ ಟರ್ಮ್ಸ್ ನ ಡಿಫೈನ್ ಮಾಡ್ಕೊಳ್ಳುವಂತ ಪ್ರಯತ್ನ ಏನು ಮಾಡಿಲ್ಲ, ಎಲ್ಲ ಅದೇ ಇದೆ. ಫಸ್ಟ್ ಟರ್ಮ್ ಎ ಅಂದ್ರೆ ಡಿ ಅಂದ್ರೆ ಕಾಮನ್ ಡಿಫರೆನ್ಸ್, ಎನ್ ಅಂದ್ರೆ ಅದೇ ನ್ಯಾಚುರಲ್ ನಂಬರ್. ಅರ್ಥ ಆಯ್ತಲ್ವಾ? ಎ ಎನ್ ಫಾರ್ಮುಲಾದಲ್ಲಿ ಏನೇನ್ ಟರ್ಮ್ಸ್ ಇರ್ಬಲ್ವಾ ಅದೇನೇ ಎಲ್ಲ ಕೂಡ ಇಲ್ಲಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಒಳಗಡೆ ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ nth ಟರ್ಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದ, ಇಲ್ಲಿ ಏನ್ ಹೇಳ್ತಾನೆ? ಸಮ್ ಆಫ್ ಫಸ್ಟ್ nth ಟರ್ಮ್ಸ್, n ಪ್ಲೇಸ್ ಗೆ ಅವನು ಏನಾದ್ರೂ ಹಾಕ್ಬೋದು. ಸಮ್ ಆಫ್ ಫಸ್ಟ್ 20 ಟರ್ಮ್ಸ್, ಸಮ್ ಆಫ್ ಫಸ್ಟ್ 25 ಟರ್ಮ್ಸ್, ಸಮ್ ಆಫ್ ಫಸ್ಟ್ 18 ಟರ್ಮ್ಸ್, ಈ ತರ ಹೇಳ್ತಾನೆ. ಅವಾಗ n ಸಿಗುತ್ತೆ, ಅವಾಗ ಕ್ಲಿಯರ್ ಆಗುತ್ತೆ ನಿಮಗೆ. S18 ಫೈಂಡ್ ಔಟ್ ಮಾಡಬೇಕು, S25, S20 ಈ ತರ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇಷ್ಟೇ, ಇನ್ನೇನು ಥಿಯರಿ ಇದಕ್ಕೆ ಅವಶ್ಯಕತೆ ಇಲ್ಲ. ಈ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಇನ್ನೊಂದು ಫಾರ್ಮುಲಾ ಸಮ್ ಟೈಮ್ಸ್ ಯೂಸ್ ಆಗುತ್ತೆ, ಆ ಫಾರ್ಮುಲಾ ಕೂಡ ನಾನು ಇಲ್ಲಿ ಹೇಳ್ಬಿಡ್ತೀನಿ. ಓಕೆ, ಸೊ ಇದನ್ನ ಕ್ಲಿಯರ್ ಮಾಡ್ಬಿಟ್ಟು ಬರೀ. Sum of first n natural first n terms of an AB when last term is now. ಅಂದ್ರೆ ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಡ್ತಾನೆ. ಲೈಕ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಇಂದು ಸಮ್ ಫೈಂಡ್ ಔಟ್ ಮಾಡಕ್ಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿಲ್ಲ. ಅವನು ಏನಾದ್ರೂ ನಿಮಗೆ ಲಾಸ್ಟ್ ಟರ್ಮ್ ಏನಾದ್ರೂ ಸಪೋಸ್ ಕೊಟ್ಟಿಲ್ಲ ಅಂತಂದ್ರೆ ಆ ಎಪಿ ಒಳಗಡೆ, ಈಗ ಫಸ್ಟ್ 20 ಟರ್ಮ್ಸ್ ಇಂದು ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಆ 20th ಟರ್ಮ್ ಏನು ಅಂತ ನಿಮಗೆ ಏನಾದ್ರೂ ಅದರೊಳಗಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಅಥವಾ ಸಪೋಸ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅದು ಸಾಲ್ವ್ ಮಾಡಕ್ ಬರೋಲ್ಲ ಅಂತ ಏನಿಲ್ಲ, ಬರುತ್ತೆ, ಆಗ ಆ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಈ ಫಾರ್ಮುಲಾಗೆ. ಇಲ್ಲ ಅಂದ್ರೆ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಒಳಗಡೆ ಲಾಸ್ಟ್ ಟರ್ಮ್ ಮೆನ್ಷನ್ ಮಾಡಿದ್ರೆ ಆಗ ಇದು ಯೂಸ್ ಮಾಡಕ್ ಹೋಗಬೇಡಿ. ಬೆಟರ್ ಅಂದ್ರೆ ನಾನು ಈಗ ಹೇಳ್ತೀನಲ್ವಾ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಆ ಫಾರ್ಮುಲಾ ಏನಿದೆ ಅಂದ್ರೆ SN n/2 of a plus l ಅಂತ ಬರುತ್ತೆ. ಇಲ್ಲಿ l ಅಂದ್ರೆ ಲಾಸ್ಟ್ ಟರ್ಮ್ ಅಂತ ಮೀನಿಂಗ್, where l is equal to last term. Okay, so ಈ ಟೂ ಫಾರ್ಮುಲಾ ಅದು ಆ ಫಾರ್ಮುಲಾ ಹೇಗೆ ಬಂತು ಅಂತ ಹೇಳ್ತೀನಿ. ಇದರಿಂದನೇ ಬಂದಿರೋದು ಫಾರ್ಮುಲಾ. ಓಕೆ, ಹಾಗೆ ನೋಡ್ಕೊಳ್ಳಿ, ಇಲ್ಲಿ 2a ಇತ್ತಲ್ವಾ, ಅದನ್ನ a plus a ಅಂತ ಸ್ಪ್ಲಿಟ್ ಮಾಡ್ತಾರೆ. ಹೌದಾ? ಸೊ ಈಗ ಇಲ್ಲಿ ಫಸ್ಟ್ a ಇದೆ ಅಲ್ವಾ, ಹಾಗೆ ಇದಿಷ್ಟು ನೋಡ್ಕೊಳ್ಳಿ. ಏನಂತ ಬರೀಬಹುದು ಇದನ್ನ? a plus n minus 1 into t a n. ಈಗ ಯೂಶುವಲಿ ಏನಾಗಿರುತ್ತೆ ಅಂದ್ರೆ ಫಸ್ಟ್ n ಟರ್ಮ್ಸ್ ಇಂದ ಅಲ್ವಾ ಸಮ್ ಫೈಂಡ್ ಔಟ್ ಮಾಡ್ತಾ ಇರೋದು ನಾವು, ಫಸ್ಟ್ n ಟರ್ಮ್ಸ್. ಓಕೆ, ಈಗ ಇದು a nth ಟರ್ಮ್ ಅಂದ್ರೆ ಆ n ಇದು ಲಾಸ್ಟ್ ಟರ್ಮ್ ಅಂತ ಇಲ್ಲಿವರೆಗೂ ಸಮ್ ಫೈಂಡ್ ಔಟ್ ಮಾಡ್ತಿದ್ವಿ. ಹಾಗಾಗಿ ಈ a ಅನ್ನು ನಾವು ಲಾಸ್ಟ್ ಟರ್ಮ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾಗಿ ಇಲ್ಲಿ a ಇದೆ, ಇಲ್ಲೊಂದು ಇದನ್ನ l ಅಂತ ಎಲ್ಲಿಂದ ರಿಪ್ಲೇಸ್ ಮಾಡಿದ್ರೆ a plus l ಅಂತ ಆಗಿದೆ. ಇಲ್ಲಿಂದನೇ ಆ ಫಾರ್ಮುಲಾ ಬಂದಿದೆ. ಅದು ಯಾವಾಗ ಯೂಸ್ ಮಾಡ್ಬೇಕು ನೀವು? ಲಾಸ್ಟ್ ಟರ್ಮ್ ಪ್ರಾಬ್ಲಮ್ ಒಳಗಡೆ ಮೆನ್ಷನ್ ಮಾಡಿದ್ರೆ ಅದು ಯೂಸ್ ಮಾಡಿ. ಲಾಸ್ಟ್ ಟರ್ಮ್ ಮೆನ್ಷನ್ ಮಾಡಿಲ್ಲ ಅಂದ್ರೆ ನೀವು ಅದನ್ನ ಯೂಸ್ ಮಾಡಕ್ ಬರೋದೇ ಇಲ್ಲ, ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಇಷ್ಟು ಗೊತ್ತಾಯ್ತಲ್ವಾ? ಇದು ಟೂ ಫಾರ್ಮುಲಾಸ್ ಯೂಸ್ ಆಗುತ್ತೆ. ಮೇಜರ್ ಫಾರ್ಮುಲಾ ಇದೇನೆ, ಇದರಿಂದ ಡೆರೈವ್ ಆಗಿರುವಂತದ್ದು ಆ ಫಾರ್ಮುಲಾ. ಇದೆರಡು ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು. ಅರ್ಥ ಆಯ್ತಲ್ವಾ? ಏನಾದ್ರು ಡೌಟ್ಸ್ ಇದೆಯಾ ಇದರಲ್ಲಿ? ಓಕೆ, ನಾವೀಗ ನೆಕ್ಸ್ಟ್ ಎಕ್ಸರ್ಸೈಸ್ ಗೆ ಮೂವ್ ಆಗ್ಬೋದು. ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಓಕೆ ಬೇಡ, ಎಕ್ಸಾಂಪಲ್ಸ್ ನೀವು ಸಾಲ್ವ್ ಮಾಡಬಹುದು. ಎಕ್ಸರ್ಸೈಸ್ 5.3 ಅಲ್ಲಿ ಒಂದು ಕ್ವೆಶ್ಚನ್ ನಾನು ಸಾಲ್ವ್ ಮಾಡ್ತೀನಿ.
ಸೊ 5.3 ಅಲ್ಲಿರುವಂತ ಫಸ್ಟ್ ಕ್ವಶನ್ ಇದೆ ಅಲ್ವಾ, ಫೈಂಡ್ ದ ಸಮ್ ಆಫ್ ದಿ ಫಾಲೋಯಿಂಗ್ ಎಪಿಸ್ ಅಂತ ಹೇಳಿದ್ದಾರೆ. ಈಗ ಫಾಲೋಯಿಂಗ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಬಟ್ ಆ ಸಬ್ ಕ್ವಶನ್ ಒಳಗಡೆ ನಿಮಗೆ ಸ್ಪೆಸಿಫೈ ಮಾಡ್ತಾರೆ ಎಷ್ಟು ಟರ್ಮ್ಸ್ ನ ಸಮ್ ನ ಫೈಂಡ್ ಔಟ್ ಮಾಡಬೇಕು ಅಂತ ನಾವು ಪ್ರಾಬ್ಲಮ್ ಒಳಗಡೆ ಸ್ಪೆಸಿಫೈ ಮಾಡಿರ್ತೀವಿ. ಫಸ್ಟ್ ಒನ್ ಅಲ್ಲಿ 2 7 12 and so on, 2 7 12 and so on up to ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿವರೆಗೂ ನಿಮಗೆ 10 ಟರ್ಮ್ಸ್ ಅಂತ ಹೇಳ್ತಾರೆ. 10 ಟರ್ಮ್ಸ್. ಓಕೆ, ಫಸ್ಟ್ 10 ಟರ್ಮ್ಸ್ ಇಂದು ಸಮ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ ನಮಗೆ. ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು ಈಗ, ಏನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಅಂತ ಹೇಳ್ಬೇಕು. 10 ಟರ್ಮ್ಸ್ ಇನ್ ಸಮ್ ಅಂದ್ರೆ ಎಷ್ಟು ಫೈಂಡ್ ಔಟ್ ಮಾಡಿ ಅಂತ. ಫಸ್ಟ್ 20 ಟರ್ಮ್ಸ್ ಇಂದು ಸಮ್ ಫೈಂಡ್ ಔಟ್ ಮಾಡಿದ್ರೆ S20 ಕೇಳಿದಾನೆ ಅಂತ ಅದರೊಳಗಡೆ ನಿಮಗೆ n ಕೂಡ ಸಿಕ್ಬಿಡುತ್ತೆ. n ಏನು ಅಂತ ಅಲ್ಲೇ ಅರ್ಥ ಆಗುತ್ತೆ. ಮತ್ತೆ ನಾನು ಏನು ಫೈಂಡ್ ಔಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಂಡ್ ರಿಮೈನಿಂಗ್ ಬೇಕಾಗಿರೋದು n ಫೈಂಡ್ ಔಟ್ ಮಾಡಿ n ಅಲ್ಲಿಂದ ಗೊತ್ತಾಗುತ್ತೆ. S10 ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಾಯ್ತು. ಮತ್ತೆ ರಿಮೈನಿಂಗ್ ಏನ್ ಬೇಕು ನಮಗೆ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್ ಮಾಡೋಕೆ a ಬೇಕು d ಬೇಕು. ಅದು ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಿದೆ. ಅಷ್ಟು ನೋಡ್ಕೊಂಡ್ರೆ ಫಾರ್ಮುಲಾದೊಳಗಡೆ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಅಂತ ಸಿಗುತ್ತೆ. ನೋಟ್ ತಗೋಣಾಗದೆ ಏನು ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಹೋಗಿ ಫಸ್ಟ್ ಸೊಲ್ಯೂಷನ್ ಅಲ್ಲಿ ಗಿವನ್ a ಗೆ ಬರ್ಕೊಳ್ಳಿ ಅಂತ ನೀವು ಬರೀತಾ ಇದ್ದೀನಿ. ಗಿವನ್ a 2, 7, 12 and so on. Okay, accept and so on. So here a is equal to 2, d is equal to 7 minus 2 ಆಗುತ್ತೆ. 7 minus 2 ಅಂದ್ರೆ 5 ಆಯಿತು. Okay, and then ಇಲ್ಲಿ n is equal to mention ಮಾಡಿದ್ರೆ 10 and then s10 ನ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಗಿವನ್ ಡೇಟಾ ಏನಿದೆ ನಾವೇನ್ ಫೈಂಡ್ ಔಟ್ ಮಾಡಬೇಕು ಎಲ್ಲ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫಾರ್ಮುಲಾ ತಗೋಬೇಕು. Sn is equal to n by 2 of 2a plus n minus 1 into d. ಫಾರ್ಮುಲಾ ಕರೆಕ್ಟ್ ಆಗಿ ಬರೀಬೇಕು. ಬ್ರಾಕೆಟ್ n by 2 ಆದ್ಮೇಲೆ ಇದು ಸ್ಕ್ವೇರ್ ಬ್ರಾಕೆಟ್ ಹಾಕಬೇಕು. ಸ್ಕ್ವೇರ್ ಬ್ರಾಕೆಟ್ ಇಲ್ಲಿ ಒಳಗಡೆ ಒಂದು ಈ ತರದ್ದು ಬ್ರಾಕೆಟ್ ಹಾಕಬೇಕು. ಬ್ರೇಸ್ ಓಪನ್ ಬ್ರೇಸ್ ಅಂತ ಬರುತ್ತೆ ಅದು ಆ ತರ ಹಾಕಿ ಇಲ್ಲಿ ಹೊರಗಡೆ ಸ್ಕ್ವೇರ್ ಬ್ರಾಕೆಟ್ ಇರಬೇಕು ಈ ತರ. ಈಗ ಎಲ್ಲ ಪುಟ್ ಮಾಡಿ ಏನ್ ಫೈಂಡ್ ಔಟ್ ಮಾಡಬೇಕು, S10 ಫೈಂಡ್ ಔಟ್ ಮಾಡಬೇಕು. n ವ್ಯಾಲ್ಯೂ ಕೊಟ್ಟಿದ್ದಾರೆ 10 by 2. ಓಕೆ, 2 into a ಆಗುತ್ತೆ. ಫಸ್ಟ್ ಟರ್ಮ್ ಅಂದ್ರೆ ಏನಿದೆ 2 ಇದೆ ಪ್ಲಸ್ n ಅಂದ್ರೆ 10 minus 1. ಓಕೆ, ದೆನ್ d ವ್ಯಾಲ್ಯೂ ಎಷ್ಟಿದೆ 5. ಇಷ್ಟೆಂದು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಸಮಟೈಮ್ಸ್ ನೀವು ಏನ್ ಮಾಡಬೇಕಂದ್ರೆ ಸಿಂಪ್ಲಿಫಿಕೇಶನ್ ಬಗ್ಗೆ ಹೇಳ್ತೀನಿ. ನ್ಯೂಮರೇಟರ್ ಇರುತ್ತಲ್ವಾ ಅಂದ್ರೆ n ಬರ್ಕೊಡ್ತೀವಿ. ಎಷ್ಟು ಟರ್ಮಿನ ಸಮ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾನಲ್ವ ಅದು ಈವನ್ ಆದ್ರೆ 2 ಇಂದ ಡೈರೆಕ್ಟ್ ಡಿವೈಡ್ ಆಗುತ್ತೆ. ಯಾವಾಗಲೂ 2 ನೇ ಫಿಕ್ಸ್ ಅಲ್ವಾ ಡಿನಾಮಿನೇಟರ್ ಗೆ, ಫಾರ್ಮುಲಾದಲ್ಲಿ 2 ಇದೆ ಹೌದಲ್ವಾ, ಫಿಕ್ಸ್ ಡಿನಾಮಿನೇಟರ್ 2. ನ್ಯೂಮರೇಟರ್ ಅಲ್ಲಿ ಬಂದ್ರೆ ಈವನ್ ಇಲ್ಲ ಆಡ್ ಬರುತ್ತೆ, ಎರಡೂ ಒಂದು. ಈವನ್ ಬಂದ್ರೆ 2 ಇಂದ ಡಿವೈಡ್ ಮಾಡಿ, ಆಡ್ ಬಂದ್ರೆ ಡಿವೈಡ್ ಮಾಡೋದು ಹೋಗಬೇಡಿ, ಹಾಗೆ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ಬೋದು ಅಂದ್ರೆ ಈ ಬ್ರಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡಿ, ಈ ಬ್ರಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡಿ ಆದ್ಮೇಲೆ ಇಲ್ಲಿ ಬರುವಂತ ಟರ್ಮ್ ಈವನ್ ಬಂದ್ರೆ ಅದನ್ನ 2 ಇಂದ ಡಿವೈಡ್ ಮಾಡ್ಕೊಳ್ಳಿ. ಅಲ್ಲೂ ಆಡ್ ಬಂತು ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ, ಅವಾಗ ಇಲ್ಲಿ ಡಿವೈಡ್ ಮಾಡ್ಕೊಳ್ಳೇಬೇಕು, ಡೆಸಿಮಲ್ ಬರುತ್ತೆ. ಒಟ್ಟಿನಲ್ಲಿ ನೀವು 2 ಇಂದ ಡಿವೈಡ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ನ್ಯೂಮರೇಟರ್ ಈವನ್ ಬಂದ್ರೆ ಇಲ್ಲೇ ಮಾಡ್ಕೊಳ್ಳಿ, ಬಂದಿಲ್ಲ ಅಂದ್ರೆ ವೇಟ್ ಮಾಡಿ ಇಲ್ಲಿ ಬರುತ್ತೆ ಈವನ್, ಆಗ ಡಿವೈಡ್ ಮಾಡ್ಕೋಬಹುದು, ಈಸಿ ಆಗುತ್ತೆ. ಸುಮ್ಮನೆ ನೀವು ಇಲ್ಲಿ ಡಿವೈಡ್ ಮಾಡ್ಕೊಂಡು ಇದನ್ನ ಸಾರಿ ಈಗ ಡಿವೈಡ್ ಆಗುತ್ತೆ, ಬಟ್ 7 ಅಂತ ಬಂದಾಗ 3.5 ಆಗುತ್ತೆ, ಮುಂದೆ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಡಿವೈಡ್ ಮಾಡ್ಕೊಳ್ತೀನಿ ನಾನು. ಈವನ್ 5 ಆಗುತ್ತೆ, ಇಲ್ಲಿ ಬ್ರಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. 2 into 2 4 ಆಗುತ್ತೆ. 10 minus 1 ಅಂದ್ರೆ 9 ಆಗುತ್ತೆ. 9 5 45 ಆಗುತ್ತೆ. ಓಕೆ, 45 plus 5 ಅಂದ್ರೆ ಅದು 50 ಆಗುತ್ತೆ. 5 ಇದು ಇಂಟು ಇಲ್ಲಿ ಬ್ರಾಕೆಟ್ ಇದೆಯಲ್ವಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ ಅಂತ ಮೀನ್. ಓಕೆ, ಇದು 50 ಆಗುತ್ತೆ. 49 ಯಾವುದು 49. ಓಕೆ, 5 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಬೋದು. 5 9 is 45. Okay, 4 क्या है, 5 4 सा 40, 40 plus 4 24.
245 ನೀವು ಬೇಕಾದ್ರೆ ಮ್ಯಾನ್ಯುಯಲಿ ಚೆಕ್ ಮಾಡ್ತೀನಿ ಅಂದ್ರೆ ಚೆಕ್ ಮಾಡ್ಬೋದು ಇದನ್ನ, ಯಾಕೆಂದ್ರೆ 10 ಟರ್ಮ್ಸ್ ಅಷ್ಟೇ ಇದೆ ಅಲ್ವಾ, ಸ್ಮಾಲರ್ ಇದ್ದರೆ ಚೆಕ್ ಮಾಡ್ಬೋದು. ಇನ್ನ ಮುಂದೆ 7 ಟರ್ಮ್ಸ್ ಬೇಕಾದ್ರೆ ಬರುತ್ತೆ, ನೀವು ಅಡಿಷನ್ ಮಾಡಿ ಬೇಕಾದ್ರೆ 100% 245 ಅಂತ ಬರುತ್ತೆ. ಸೊ ನೀವು ಸಿಂಪಲ್ ಇದ್ದಾಗ ಮಾಡ್ಬೋದು. ತುಂಬಾ ಜಾಸ್ತಿ ಟರ್ಮ್ಸ್ ಕೊಟ್ರೆ ಫಸ್ಟ್ 20 ಟರ್ಮ್ಸ್ ಕೊಟ್ರೆ 25 ಟರ್ಮ್ಸ್, 50 ಟರ್ಮ್ಸ್ ಹೇಳಿದ್ರೆ 100 ಟರ್ಮ್ಸ್ ಹೇಳಿದ್ರೆ ಮಾಡೋಕ್ ಬರಲ್ಲ ಮ್ಯಾನ್ಯುಯಲಿ. ಅವಾಗ ಏನಾಗುತ್ತೆ, ಫಾರ್ಮುಲಾ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ವ ಹೇಗೆ ಅಂತ. ಸೊ ಅದರಲ್ಲಿ ಇನ್ನು ಒಂದು ಕ್ವಶನ್ ಸಾಲ್ವ್ ಮಾಡ್ತೀನಿ ನಾನು, ಇನ್ನು 2 ರಿಮೈನಿಂಗ್ ನೀವು ಸಾಲ್ವ್ ಮಾಡಿ. ಸೆಕೆಂಡ್ ಒನ್ ಇದೆಯಲ್ವಾ, ಸೆಕೆಂಡ್ ಒನ್ ಸಾಲ್ವ್ ಮಾಡ್ಬೇಕಾ ಫೋರ್ತ್ ಒನ್ ಸಾಲ್ವ್ ಮಾಡ್ಬೇಕಾ? ಫೋರ್ತ್ ಒನ್ ಮಾಡ್ತೀನಿ. ಸೆಕೆಂಡ್ ಒನ್ ಅಲ್ಲಿ ನೆಗೆಟಿವ್ ಇದೆಯಲ್ವಾ, ಎ ನೆಗೆಟಿವ್ ಆಗುತ್ತೆ, ಇಲ್ಲಿ ನೆಗೆಟಿವ್ ಆಗುತ್ತೆ ಫಸ್ಟ್ ಸೆಕೆಂಡ್ ಕ್ವಶನ್ ಅಲ್ಲಿ ಹೇಳ್ತಾ ಇರೋದು, ಗೊತ್ತಾಯ್ತಾ. ಆಮೇಲೆ ಅದು ಇನ್ಕ್ರೀಸ್ ಆಗ್ತಾ ಇದೆ, ಹಾಗಾಗಿ ನಿಮಗೆ ಏನಾಗುತ್ತೆ, ಅದು ಡಿ ಪಾಸಿಟಿವ್ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಎ ನೆಗೆಟಿವ್ ಆಗುತ್ತೆ, ಇಲ್ಲ ಸ್ವಲ್ಪ ಆಪರೇಟ್ ಮಾಡಬೇಕಾದ್ರೆ ನಿಮಗೆ ಕೇರ್ಫುಲ್ ಆಗಿ, ಇಲ್ಲಿ ನೆಗೆಟಿವ್ ಇದು ಪಾಸಿಟಿವ್ ಅಂತ ಸಬ್ಟ್ರಾಕ್ಷನ್, ಅರ್ಥ ಆಯ್ತಲ್ವಾ, ಅದು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ. ಫೋರ್ತ್ ಒನ್ ಇದೆ ಅಲ್ವಾ, 1/50 1/50 1/12 1/10 and so on. ಸೊ ನೋಡ್ತಾ ಹೋಗಿ, ಇಲ್ಲಿ ಡೆಸಿಮಲ್ ಕೊಟ್ಟಾಗ ಸ್ವಲ್ಪ ಎಲ್ಸಿಎಂ ಎಲ್ಲ ತಗೋಬೇಕಾಗುತ್ತೆ. ನಾನು ನಿಮಗೆ ನಾರ್ಮಲಿ ಇದು ಡಿ ಏನಾದ್ರು ಆ ತರ ಬಂದಾಗ ಚೇಂಜ್ ಮಾಡ್ಬೋದು. ಇಲ್ಲಿ ಎಲ್ಲಾ ಟರ್ಮ್ಸ್ ನಿಮಗೆ ಈ ತರ ಇದ್ದಾಗ ಫ್ರಾಕ್ಷನ್ಸ್ ಇದ್ದಾಗ ಹಾಗೆ ತಗೊಂಡ್ ಮಾಡಿ, ಡೆಸಿಮಲ್ ಗೆಲ್ಲ ಕನ್ವರ್ಟ್ ಮಾಡಕ್ ಆಗಲ್ಲ ಎಲ್ಲ ಟರ್ಮ್ಸ್ ನ. ಅದಕ್ಕೋಸ್ಕರ ಇಲ್ಲಿ ನೋಡಿ, ಫಸ್ಟ್ ಟರ್ಮ್ 1/50, ಫೈನಲ್ ಆನ್ಸರ್ ನಮಗೆ ಡೆಸಿಮಲ್ ಇದೇ ತರನೇ ಬಂದ್ಬಿಡಿ, ಫ್ರಾಕ್ಷನ್ ಅಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲ ಡಿವೈಡ್ ಮಾಡಿ ಹೇಳ್ಬೇಕಂತಿಲ್ಲ, ಫ್ರಾಕ್ಷನ್ ಅಲ್ಲಿ ಬಂದ್ರೆ ಓಕೆ. ಹಾಗೆ ಫ್ರಾಕ್ಷನ್ಸ್ ಇದೇ ತರ ಇರಲಿ p/q ಫಾರ್ಮ್ಯಾಟ್ ಅಲ್ಲಿ. ಇಲ್ಲಿ ಡಿ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಸೊ ಇಲ್ಲಿ ಚೆಕ್ ಮಾಡ್ಕೊಡ್ತೀನಿ, ನೋಡ್ಕೊಳ್ಳಿ. ಸೆಕೆಂಡ್ ಟರ್ಮ್ 1/12 ಮೈನಸ್ ಫಸ್ಟ್ ಟರ್ಮ್ 1/50. 12 ಮತ್ತೆ 15 ಗೆ ನೀವೇನ್ ಮಾಡ್ಬೇಕು, ಈಗ ಎಲ್ಸಿಎಂ ತಗೋಬೇಕು. 12 ಮತ್ತೆ 15 ಗೆ ಎಲ್ಸಿಎಂ ತಗೊಂಡ್ರೆ ಯಾವ್ದರಿಂದ ಡಿವೈಡ್ ಆಗುತ್ತೆ, ಕಾಮನ್ಲಿ 3 ಇಂದ ಡಿವೈಡ್ ಆಗುತ್ತೆ. 3 4s are 3 5, ಫರ್ದರ್ ಕಾಮನ್ ಡಿವೈಸರ್ ಇಲ್ಲ 4 and 5 ಗೆ, ಇಲ್ಲಿಗೆ ಸ್ಟಾಪ್ ಮಾಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 4s are 20, 20 into 3 ಅಂದ್ರೆ 60 ಆಗಿದೆ, ಹೌದಾ. ಸೊ ಎಲ್ಸಿಎಂ 60 ಬರುತ್ತೆ. ಇದು ಸೈಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನೀವು, ಅಥವಾ ಅಲ್ಲೇ ಮಾಡ್ತೀನಿ ಅಂದ್ರೆ ಅಲ್ಲೇ ಮಾಡ್ಕೊಳ್ಳಿ. 60 ಆಗಿದೆ. ಸೊ 16 ನ 12 ಇಂದ ಡಿವೈಡ್ ಮಾಡಿ, 12 5s ಆಗುತ್ತೆ, 5 into 1 ಅಂತಂದ್ರೆ 5, ಹೌದಾ. ನೆಕ್ಸ್ಟ್ ಮೈನಸ್ ಆಲ್ಸಿಬಿಸ್. ಈಗ 16 ನ 15 ಇಂದ ಡಿವೈಡ್ ಮಾಡಿ, ಎಷ್ಟು ಹೋಗುತ್ತೆ, 4s 15 4s 60, 4 into 1 ಅಂದ್ರೆ 4 ಆಗುತ್ತೆ, 5 minus 1 ಆಗುತ್ತೆ, 5 minus 1 ಅಂದ್ರೆ 1 ಆಗುತ್ತೆ, 1/60 ಬರುತ್ತೆ. ಅರ್ಥ ಆಯ್ತಾ, ಅಂದ್ರೆ ಕಾಮನ್ ಡಿಫರೆನ್ಸ್ ಪಾಸಿಟಿವ್ ಗೆ 1/60 ಅಂತ ಬಂದಿದೆ. 1/60 ನ ತಗೊಳ್ತೀನಿ ನಾನು ಈಗ, ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಂಡೆ, ನೀವು ಇಲ್ಲಿ ಸಿಂಪ್ಲಿಫೈ ಮಾಡಿರೋದು ಇಲ್ಲಿ ತೋರಿಸ್ತೀನಿ. 1/60. ನೆಕ್ಸ್ಟ್ ಫಸ್ಟ್ ಎಷ್ಟು ಟರ್ಮ್ಸ್ ನ ಸಮ್ ಬೇಕು, 11 ಟರ್ಮ್ಸ್ ಹೇಳಿದಲ್ವಾ, ಹಾಗಾಗಿ n is equal to 11, ಹಾಗಾಗಿ S11 ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು. S11, so therefore S11 is equal to, ನೋಡಿ ಇದು ಆಡ್ ನಂಬರ್ 2 ಇಂದ ಡಿವೈಡ್ ಮಾಡಬೇಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ, ಹಾಗೆ ಇಟ್ಕೊಳ್ಳಿ. 2 into a ಅಂದ್ರೆ ವ್ಯಾಲ್ಯೂ ಎಷ್ಟಿದೆ, 1/50 ಪ್ಲಸ್ n minus 1, ಓಕೆ n ವ್ಯಾಲ್ಯೂ 11 ಅಲ್ವಾ, 11 minus 1 ಆಗುತ್ತೆ, 11 minus 1 ಅಂದ್ರೆ 10 ಆಗುತ್ತೆ. ಡೈರೆಕ್ಟ್ ಬರ್ಕೊಂಡ್ರೆ ಬೇಕಾದ್ರೆ ಒಂದು ಸ್ಟೆಪ್ ಎಕ್ಸ್ಟ್ರಾ ತಗೊಳ್ಳಿ, 11 minus 1 10 ಅಂತ ಬರ್ಕೊಂಡೆ ಇಲ್ಲ, ಇಂಟು d ವ್ಯಾಲ್ಯೂ 1/60. ಬ್ರಾಕೆಟ್ ಒಳಗಡೆ ಸಿಂಪ್ಲಿಫೈ ಮಾಡೋಣ ಫಸ್ಟ್, ಆಮೇಲೆ ಬ್ರಾಕೆಟ್ ಇಂದ ಔಟ್ಸೈಡ್ ಬರೋಣ. ಇದು 11/2 ಹಾಗೆ ಇಟ್ಕೊಳ್ತೀನಿ, ಡಿವೈಡ್ ಮಾಡೋಣ.
ಡೆಸಿಮಲ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇದೇನು ಡಿವೈಡ್ ಆಗೋದಿಲ್ಲ. ಈಗ 15 ಅನ್ನ 2 ಇಂದನೂ ಡಿವೈಡ್ ಮಾಡಕ್ ಬರಲ್ಲ, 2 ನ 15 ಇಂದನೂ ಡಿವೈಡ್ ಮಾಡಕ್ ಬರಲ್ಲ. ಹಾಗೆ ಇಟ್ಕೊಳ್ಳಿ ಈಗ. ಆಯ್ತಾ? ಬಟ್ ಇಲ್ಲಿ ಸಿಂಪ್ಲಿಫೈ ಮಾಡಬಹುದು. 10 1s 10 6 ಹೋಗುತ್ತೆ. ಅಂದ್ರೆ ಏನು ಉಳ್ಕೊಂಡಿದೆ ಇಲ್ಲಿ 1/6 ರಿಮೈನಿಂಗ್. ಓಕೆ, ಈಗ ಬ್ರಾಕೆಟ್ ಒಳಗಡೆ ಇರೋದನ್ನ LCM ತಗೊಂಡು ಸಿಂಪ್ಲಿಫೈ ಮಾಡಬೇಕು. ಈಗ ಏನಿದೆ ಏನ್ ಬಂದಿದೆ 2/15 ಪ್ಲಸ್ 1/6. ಈಗ 15 ಮತ್ತೆ 6 ಗೆ LCM ತಗೊಳ್ಳೋಣ. ಕಾಮನ್ ಡಿವೈಸರ್ ಇದೆಯಾ 15 ಮತ್ತೆ 6 ಗೆ 3 ಇಂದ ಹೋಗುತ್ತೆ ಅಲ್ವಾ. ಓಕೆ, ಸೊ ವಿ ಕ್ಯಾನ್ ಡಿವೈಡ್ ಬೈ 3. 3 5s are 3 2s are 2 and 5 ಗೆ ಕಾಮನ್ ಡಿವೈಸರ್ ಇಲ್ಲ. ಸ್ಟಾಪ್ ಮಾಡಿ. 5 2s are 10, 10 into 3 ಅಂದ್ರೆ 30 ಆಯ್ತು. ಸೊ ನೋಡಿ LCM ನ 15 ಇಂದ ಡಿವೈಡ್ ಮಾಡಿ. 15 2s ಆಗುತ್ತೆ. 2 into 2 ಅಂದ್ರೆ 4 ಆಗುತ್ತೆ. ಪ್ಲಸ್ ಇದೆ as it is plus. 6 5s are okay, 5 1s are 5 ಆಗುತ್ತೆ. So that's why 9 divided by 30 ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಈ ಬ್ರಾಕೆಟ್ ಒಳಗಡೆ ಏನಿದೆ ಅಲ್ವಾ ಸಿಂಪ್ಲಿಫೈ ಮಾಡಿದ್ರೆ into 9/30 ಆಗುತ್ತೆ. ಓಕೆ, ಈಗ 11 ನ 2 ಅನ್ನು ಡಿವೈಡ್ ಮಾಡಲ್ಲ, ಹಾಗೆ ಇಟ್ಕೊಂಡಿದೆ. ಇಲ್ಲಿ 9 ಇದೆ, ಅದನ್ನು ಡಿವೈಡ್ ಮಾಡೋದಿಲ್ಲ, ಹಾಗೆ ಇಡಬೇಕು, ಏನು ಮಾಡೋದಿಲ್ಲ. ಈಗ 30 ಏನಾದರೂ ಡಿವೈಡ್ ಮಾಡೋದು ಅಂತ ನೋಡಿದ್ರೆ ಆಗೋದಿಲ್ಲ. ಏನ್ ಮಾಡ್ಬಿಡಿ, ನ್ಯೂಮರೇಟರ್ ಗೆ ನ್ಯೂಮರೇಟರ್ ನ ಡಿನಾಮಿನೇಟರ್ ಗೆ ಡಿನಾಮಿನೇಟರ್ ನ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ಅದೇ ಆನ್ಸರ್ ಆಗುತ್ತೆ. ಓಕೆ, ಸೊ ಹಾಗಾಗಿ 99 11 9s divided by 60. This is the sum. ಇಷ್ಟೇ ಸಾಕು. ಮತ್ತೆ ಅದನ್ನ ಡೆಸಿಮಲ್ ಅಲ್ಲಿ ಬರೀಲೇಬೇಕಂತ ಏನಿಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ವಿಲ್ ಬಿ ಎನಫ್. ಬಟ್ ಈಗ ಅದು ಡಿವೈಡ್ ಆಗುತ್ತಲ್ವಾ, ಮಲ್ಟಿಪ್ಲೈ ಆದ್ಮೇಲೆ ಡಿವೈಡ್ ಆಗುತ್ತೆ. ಈಗ ಮಾಡ್ಬೋದು 3 ಇಂದ ಸಾರಿ 3 1 ಸಾರಿ 3 ಇಂದ ಡಿವೈಡ್ ಆಗುತ್ತೆ. ಮಲ್ಟಿಪ್ಲೈ ಆದ್ಮೇಲೆ ಡಿವೈಡ್ ಆಗುತ್ತೆ. 3 ಇಂದ ಡಿವೈಡ್ ಆಗುತ್ತೆ. ಡಿವೈಡ್ ಮಾಡ್ಕೊಳ್ಳಿ. 33 divided by 20 ಅಂತ ಆಗುತ್ತೆ. ಕ್ವೆಶ್ಚನ್ ನಂಬರ್ 2 ಅಲ್ಲಿ ಒಂದು ಕ್ವೆಶ್ಚನ್ ತೋರಿಸ್ತೀನಿ. ರಿಮೈನಿಂಗ್ 2 ನೀವು ಸಾಲ್ವ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇಲ್ಲಿ ಏನ್ ಮಾಡಿದ್ದೇನೆ ಅಂದ್ರೆ ಸೆಕೆಂಡ್ ಫಾರ್ಮುಲಾ ಯೂಸ್ ಆಗುತ್ತೆ. n/2 of a plus l ಅದು ಯೂಸ್ ಆಗುತ್ತೆ. ಈ 3 ಕ್ವೆಶ್ಚನ್ ಗೂ ನೀವು ಯೂಸ್ ಮಾಡ್ಕೋಬಹುದು. Seven plus 10 1/2 plus 14 plus and so on plus 82. ಈಗ ಇದು ರೆಪ್ರೆಸೆಂಟೇಷನ್ ತುಂಬಾ ಡಿಫರೆಂಟ್ ಅಂತ ಅನಿಸ್ತಾ ಇದೆ, ಯಾಕಂದ್ರೆ ಮಿಡ್ಲ್ ಅಲ್ಲಿ ಪ್ಲಸ್ ಪ್ಲಸ್ ಆಗ್ತಾ ಹೋಗಿದ್ದಾನೆ. ಈ ತರ ಬಂತು ಅಂದ್ರೆ ಅದು ನಿಮಗೆ ಅಂಡರ್ಸ್ಟುಡ್. ಬರೀ ಪ್ಲಸ್ ಬಿಟ್ಬಿಟ್ಟು ನಂಬರ್ಸ್ ಅಷ್ಟೇ ನೋಡಿದ್ರೆ ಅದು AP ತರಾನೇ ಇರುತ್ತೆ. ನಿಮಗೆ ಮಿಡ್ಲ್ ಅಲ್ಲಿ ಪ್ಲಸ್ ಹಾಕಿದ್ದಾನೆ ಅಂದ್ರೆ ಅವನು ಆಗ ಆ ಪ್ರಾಬ್ಲಮ್ ಗೆ ಸೆಂಟೆನ್ಸ್ ಒಳಗಡೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಅದು ಸಮ್ ತಗೊಳ್ತಿದೀನಿ ಅಂತ ಅಲ್ಲೇ ಇಂಡಿಕೇಟ್ ಮಾಡಿದಾಗ ಆಗುತ್ತೆ. ಈ ತರ ಹೇಳಿದಾಗ ನಿಮಗೆ ಯಾವಾಗ್ಲೂ ಇಲ್ಲಿ ಲಾಸ್ಟ್ ಗೆ ಒಂದು ಟರ್ಮ್ ಗೆ ಬಂದು ಸ್ಟಾಪ್ ಮಾಡ್ತಾರೆ. ಇದು ಲಾಸ್ಟ್ ಟರ್ಮ್ ಅಂತ ಮೀನಿಂಗ್. ಅಂದ್ರೆ ಇಲ್ಲಿವರೆಗೂ ಸಮ್ ಮಾಡಿದ್ರೆ ಇದು ಒಂದು AB, ಇಲ್ಲಿವರೆಗೂ ಸಮ್ ಮಾಡಿದ್ರೆ ಎಷ್ಟಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ ಅಂತ ಅರ್ಥ ಆಗ್ತಿದೆ ಅಲ್ವಾ. ಅಂದ್ರೆ ಈಗ ಇದು 84 ಏನಾಗುತ್ತೆ ಲಾಸ್ಟ್ ಟರ್ಮ್.
ಬಟ್ ಎಷ್ಟು ಟರ್ಮಿನ ಸಮ್ ಅಂತ ಇಲ್ಲಿ ನಮಗೆ ಅವನು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿಲ್ಲ. ಅದು 84 ಅನ್ನೋದು ಎಷ್ಟನೇ ಟರ್ಮ್ ಆಗುತ್ತೆ ಅಂತ ನಮಗೆ ಹೇಳಿಲ್ಲ ಅವ್ರು, ಹೌದಲ್ವಾ? ಓಕೆ, ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಲಾಸ್ಟ್ ಟರ್ಮ್ ಗೊತ್ತಾಯ್ತಲ್ವಾ? ಲಾಸ್ಟ್ ಟರ್ಮ್ ಗೊತ್ತಾಯ್ತು. ಫಸ್ಟ್ ಟರ್ಮ್ ಬೇಕು, a ಬೇಕು, n/2 ಆಫ್ a ಪ್ಲಸ್ l ಅಲ್ವಾ? l ಗೊತ್ತಾಗುತ್ತೆ, a ಇಲ್ಲಿದೆ, ಬಟ್ n ಬೇಕು. n ನ ನೀವೀಗ ಫೈಂಡ್ ಔಟ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? n ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು ನಾವೀಗ? an is equal to a plus n minus 1 into d ಫೈಂಡ್ ಔಟ್ ಮಾಡ್ಕೊಂಡು ಅದನ್ನ ಯೂಸ್ ಮಾಡ್ಕೊಂಡು 84 ಎಷ್ಟನೇ ಟರ್ಮ್ ಅಂತ ಬೇಕೇ ಬೇಕು ನನಗೆ. ಅದು ಗೊತ್ತಿಲ್ಲ ಅಂದ್ರೆ ಆಗೋದಿಲ್ಲ ಈಗ ಫೈಂಡ್ ಔಟ್ ಮಾಡೋದು. 84 ಎಷ್ಟನೇ ಟರ್ಮ್ ಅಂತ ಬೇಕೇ ಬೇಕು, ಯಾಕೆಂದ್ರೆ ಎಸ್ n ಫಾರ್ಮುಲಾದಲ್ಲಿ n ಇದೆ. ಆ n ಪ್ಲೇಸ್ ಗೆ ಏನಾಗ್ತೀರಾ ಪ್ರಾಬ್ಲಮ್ ಅಲ್ಲಿ ಮೆನ್ಷನ್ ಮಾಡಿಲ್ಲ 84 ಎಷ್ಟನೇ ಟರ್ಮ್ ಅಂತ. ಅದನ್ನ ನೀವೇ ಏನ್ ಮಾಡ್ಬೇಕು, ಈಗ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಫಸ್ಟ್ ಗಿವನ್ ಡೇಟಾ ಏನಿದೆ ಅದನ್ನ ನೋಡ್ಕೊಳ್ಳೋಣ. ಅದಾದ್ಮೇಲೆ ಇಲ್ಲಿ n ವ್ಯಾಲ್ಯೂನ ಫಸ್ಟ್ ಫೈಂಡ್ ಔಟ್ ಮಾಡೋಣ. ಸೊ ಗಿವನ್ AP 7 10 1/2 ಪ್ಲಸ್ ಹಾಕ್ಬೇಡಿ, ಈಗ 40 and 1 84 ಪ್ಲಸ್ ಹಾಕ್ಬೇಡಿ ಹಾಗೆ ಬರುತ್ತೆ. ಸೊ ಈಗ ಫಸ್ಟ್ ಟರ್ಮ್ 7 ಇದೆ 1, d is equal to ಇಲ್ಲಿ ಎಷ್ಟಾಗುತ್ತೆ ನೋಡಿ 10.5 minus 7 ಅಂತ ಇರುತ್ತೆ. 10.5 minus 7 ನೀವೆಲ್ಲ ಏನು ಕಾಂಪ್ಲಿಕೇಟೆಡ್ ಮಾಡ್ತೀವಿ. 10 1.5 ಅಂದ್ರೆ ಎಷ್ಟು? 10.5 ಹೌದಾ? 10.5 minus 7 ಎಷ್ಟಾಗುತ್ತೆ? 3.5 ನ ಅಡಿಷನ್ ಮಾಡ್ತಾರೆ. ಇಲ್ಲೂ ಮಾಡ್ಕೊಳ್ಳಿ, 14 minus 10.5 ಅಷ್ಟೇ ಬರುತ್ತೆ 100. ಇಲ್ಲಿ 84 ಇದೆ ಅಲ್ವಾ, ಅದನ್ನ an ಅನ್ಕೊಳ್ತೀವಿ, nth ಟರ್ಮ್ ಅನ್ಕೊಳ್ತೀವಿ. 84 nth ಟರ್ಮ್ ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಅಲ್ಲಿ we know that ಇದು 84 nth ಟರ್ಮ್ ಅನ್ಕೊಂಡೆ n ಬೇಕು ನನಗೆ, ಈಗ ಅದನ್ನು ಫೈಂಡ್ ಔಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. we know that an is equal to a plus n minus 1 into d. an ಅಂದ್ರೆ 84 which is equal to first term 7 plus half n minus 1 into d ಅಂದ್ರೆ ಈಗ ಎಷ್ಟು 3.5. Okay, so ಇಲ್ಲಿ 84 minus 7 ಆಗುತ್ತೆ. 7 ಶಿಫ್ಟ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ಆಗ? 77 ಆಗುತ್ತೆ, ಹೌದಾ? ನೆಕ್ಸ್ಟ್ ಇಲ್ಲಿ ಬಂದ್ರೆ n minus 1 into 3.5. ಓಕೆ, ಸೊ ಬೇಕಾದ್ರೆ ಇದೇ ಸ್ಟೆಪ್ ಅಲ್ಲಿ ನೀವು ಉತ್ತರ ಮಾಡ್ಕೊಳ್ಳೋದು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀನಿ ನಾನು 77 divided by 3.5 which is equal to n minus 1. ಈಗ ಮಲ್ಟಿಪ್ಲೈ ಡಿವೈಡ್ ಬೈ 10 ಅಂತ ಮಾಡ್ಕೊಳ್ಳಿ, ಅದು ಮೆಥಡ್ ತೋರಿಸಿದ್ದೀನಿ ನಿಮಗೆ. ಈಗ ಇನ್ನೊಂದು ವೇ ಅಲ್ಲಿ ಮಾಡ್ತೀನಿ. ಏನು ಮಾಡ್ತೀನಿ ಅಂದ್ರೆ 3.5 ಇದೆ 77 divided by 3.5 ನ ಏನಂತ ಬರೀಬಹುದು ನಾನೀಗ? 35 by 10 ಅಂತ ನಾನು ತಗೋಬಹುದು, ಅಥವಾ ನೀವು 7/2 ಅಂತ ನಾನು ತಗೋಬಹುದು. ಹೌದಲ್ವಾ? 7/2 ಅಂದ್ರೆ 3.5. ನೀವು ಯಾವ ಮೆಥಡ್ ಅಲ್ಲಾದ್ರೂ ಮಾಡ್ಕೊಳ್ಳಿ, which is equal to n minus 1. ಸೊ ಈಗ ಇಲ್ಲಿ 7 1s 7 11s ಡಿವೈಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ನ್ಯೂಮರೇಟರ್ ಅಲ್ಲಿ 11 ಇದೆ, ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರ್ ಬಂದ್ರೆ 1/2 ಇದೆ, which is equal to n minus 1. ಈ 1/2 ನ ನ್ಯೂಮರೇಟರ್ ಗೆ ತಗೊಂಡು ಹೋದ್ರೆ 2/1 ಆಗುತ್ತೆ. 2/1 ಅಂತ ಅಂದ್ರೆ 11 just 2 ಅಂತಾನೆ. ಓಕೆ, 2/1 ಡಿನಾಮಿನೇಟರ್ ನೀವು ಬರೋದು ನಡೆಯುತ್ತೆ, ಹಾಗೆ ಬಿಟ್ಟು ನಡೆಯುತ್ತೆ. 11 into 2 ಅಂದ್ರೆ 22, which is equal to n minus 1. Okay, finally n is equal to 23. Okay, 23 ಆಯ್ತು. ಅಂದ್ರೆ ಈಗ ಏನ್ ಫೈಂಡ್ ಔಟ್ ಮಾಡಬೇಕು ಅಂತ ಆಯ್ತು? ಏನ್ ಫೈಂಡ್ ಔಟ್ ಮಾಡಬೇಕು? s 23 ಫೈಂಡ್ ಔಟ್ ಮಾಡಬೇಕು. s 23 n ವ್ಯಾಲ್ಯೂಸ್ ಇತ್ತಲ್ವಾ? a ವ್ಯಾಲ್ಯೂ ಇದೆ, d ವ್ಯಾಲ್ಯೂ ಇದೆ, n a d ಮೂರು ಸಿಕ್ಕಿದೆ. ಸಾರಿ n a d ಯೂಸ್ ಮಾಡ್ಕೋಬೇಡಿ, ಇದು ಯೂಸ್ ಮಾಡ್ಕೊಳ್ಳಿ 84. ಈಗ ಎರಡು ಫಾರ್ಮುಲಾ ಯೂಸ್ ಮಾಡ್ಬೋದು, ನಿಮ್ಮ ಚಾಯ್ಸ್ ಯಾವ್ದಾರ ಯೂಸ್ ಮಾಡ್ಕೊಳ್ಳಿ. sn is equal to n/2 of a plus l ಯೂಸ್ ಮಾಡಿ, l ಅಂದ್ರೆ ಇದಾಗುತ್ತೆ. ಅರ್ಥ ಆಯ್ತಲ್ವಾ? ನೀವು ಬೇಕಾದ್ರೆ ಇಲ್ಲೇ ಇನ್ನೊಂದು ಕಡೆ ಇಂಡಿಕೇಟ್ ಮಾಡ್ಕೊಳ್ಳಿ, l is equal to an is equal to 84. ಓಕೆ, ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ
ಸಿಂಪ್ಲಿಫೈ ಮಾಡಿ ಆನ್ಸರ್ ನೋಟ್ ಮಾಡ್ಕೊಳ್ಳಿ 2093/2 ಬರಬೇಕು ಅಂದ್ರೆ 2093 ಡಿವೈಡೆಡ್ ಬೈ 2 ಬರಬೇಕು ಅಷ್ಟು ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ